ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗಿರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡ ಕವಿತೆಗಳು ಮತ್ತು ನಾಟಕ ಭಾಗದಲ್ಲಿ 4ನೆಯ ನಾಟಕ ಟಿಂಗರ ಬುಡ್ಡಣ್ಣ ನಾಟಕವನ್ನು ತಿಳ್ಕೊಳ್ಳುವ. ಸಂಪೂರ್ಣ ಸಾರಾಂಶ, ಅರ್ಥ, ಸಂದರ್ಭ, ಸ್ವಾರಸ್ಯ ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ತಿಳ್ಕೊಳ್ಳುವ. ಈ ನಾಟಕ ಭಾಗದಲ್ಲಿ ಮುಖ್ಯವಾಗಿ 4 ನಾಟಕಗಳಿರುವಂಥದ್ದು. ಹರಿಜನ್ವಾರ ನಾಟಕ, ತೆರೆಗಳು ನಾಟಕ, ಮನೆ, ಆಮೇಲೆ ಟಿಂಗರ ಬುಡ್ಡಣ್ಣ ನಾಟಕ. ಈ 4 ನಾಟಕಗಳನ್ನು ತಿಳ್ಕೊಳ್ಳಿ. ನಾಟಕದ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ಎಲ್ಲವನ್ನು ಕೂಡ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ. 4 ನಾಟಕ ಕೂಡ ತುಂಬಾ ಮುಖ್ಯವಾಗಿರುವಂತಹ ನಾಟಕ. ಹರಿಜನ್ವಾರ ನಾಟಕ ಶ್ರೀರಂಗರವರು ಬರೆದಿದ್ದಾರೆ. ತೆರೆಗಳು ನಾಟಕ P. ಲಂಕೇಶ್ ಅವರು ಬರೆದಿದ್ದಾರೆ. ಮನೆ ನಾಟಕ ಚಂದ್ರಕಾಂತ ಕುಸನೂರು ಅವರು ಬರೆದಿದ್ದಾರೆ. ಟಿಂಗರ ಬುಡ್ಡಣ್ಣ ನಾಟಕವನ್ನು ಚಂಪಾ ಬರೆದಿದ್ದಾರೆ. ಬನ್ನಿ, ಇವತ್ತು ನಾವು ಟಿಂಗರ ಬುಡ್ಡಣ್ಣ ನಾಟಕವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳುವ. ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲ್. ಮೊದಲಿಗೆ ನಾವು ಲೇಖಕರ ಪರಿಚಯವನ್ನು ಮಾಡಬೇಕು. ಸ್ವಲ್ಪದಾಗಿ ಲೇಖಕರ ಪರಿಚಯವನ್ನು ಮಾಡಿಕೊಂಡು ನಂತರ ನಾಟಕದ ವಸ್ತು, ನಾಟಕದ ಸಾರಾಂಶವನ್ನು ಕೂಡ ತಿಳ್ಕೊಳ್ಳುವ. ನಾಟಕದ ಅರ್ಥ ಹಾಗೆ ಸಂದರ್ಭ ಯಾವ ರೀತಿಯೆಲ್ಲ ಬರ್ತದೆ ಎನ್ನುವಂಥದ್ದನ್ನು ಕೂಡ ನೋಡ್ಕೊಳ್ಬೇಕು. ಆಧುನಿಕ ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯದಲ್ಲಿ ಚಂದ್ರಶೇಖರ ಪಾಟೀಲರ ಹೆಸರು ತುಂಬ ಮಹತ್ವದ್ದು. ಅವರು ಧಾರವಾಡ ಜಿಲ್ಲೆಯ ಹತ್ತಿಮತ್ತೂರಿನಲ್ಲಿ 1939ರಂದು ಜನಿಸಿದರು. ತಂದೆ ಬಸವರಾಜ, ತಾಯಿ ಮರಿಗೆವ್ವರಾಗಿದ್ದಾರೆ. ಅವರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಹತ್ತಿಮತ್ತೂರಿನಲ್ಲಿಯೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಹಾವೇರಿಯಲ್ಲಿ ಪೂರೈಸಿದರು. ತರುವಾಯ ಕಾಲೇಜು ಶಿಕ್ಷಣವನ್ನು ಧಾರವಾಡ ಕರ್ನಾಟಕ ಕಾಲೇಜಿನಲ್ಲಿ ಮುಗಿಸಿ 1969ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಆಂಗ್ಲ MA ಪದವಿಯನ್ನು ಪ್ರಥಮ ರ್ಯಾಂಕಿನಿಂದ ಪಡೆದುಕೊಂಡರು. 1969ರಲ್ಲಿ ಹೈದರಾಬಾದಿನ ವಿದೇಶಿ ಭಾಷಾ ಕೇಂದ್ರೀಯ ಸಂಸ್ಥೆಯಿಂದ ಆಂಗ್ಲ ವಿಷಯದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದುಕೊಂಡರು. ಬಳಿಕ ಇಂಗ್ಲೆಂಡ್ ಲೀಡ್ಸ್ ವಿಶ್ವವಿದ್ಯಾನಿಲಯದಿಂದ ಭಾಷಾಶಾಸ್ತ್ರದಲ್ಲಿ MA ಪದವಿಯನ್ನು ಗಳಿಸಿಕೊಂಡರು. ತರುವಾಯ ಕರ್ನಾಟಕ ವಿಶ್ವವಿದ್ಯಾನಿಲಯ ಆಂಗ್ಲ ವಿಭಾಗದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸಿ ಪ್ರಾಧ್ಯಾಪಕರು ಹಾಗೂ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಆದರೆ ಅವರು ವೃತ್ತಿಯಿಂದ ನಿವೃತ್ತಿಯಾದರೂ ಪ್ರವೃತ್ತಿಯಿಂದ ಕವಿಯಾಗಿ ಚಂಪಾ ಕಾವ್ಯನಾಮದಿಂದ ಪ್ರಸಿದ್ಧರಾದರು. ಬಳಿಕ ನಾಟಕ, ವಿಚಾರ, ವಿಮರ್ಶೆ, JP ಮತ್ತು ಗೋಕಾಕ್ ಚಳುವಳಿ, ಬಂಡಾಯ ಸಾಹಿತ್ಯ ಚಳುವಳಿ, ಸಂಘಟನೆ, ನಾಡು ನುಡಿ ಸಂಕ್ರಮಣ ಪತ್ರಿಕೆಯ ಸಂಪಾದಕತ್ವ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆ ಇನ್ನೂ ಮೊದಲಾದ ಕನ್ನಡ ಬಹುಮುಖೀಯ ಸಾಹಿತ್ಯೇತರ ಕ್ಷೇತ್ರದಲ್ಲಿ ಮೌಲಿಕ ಕಾಣಿಕೆಗಳನ್ನು ನೀಡಿರುವ ಇವರಿಗೆ ವಿಶಿಷ್ಟವಾದ ಸ್ಥಾನಮಾನವಿದೆ. ಬಾನುಲಿ ಇವರ ಮೊದಲ ಕವನ ಸಂಕಲನವಾಗಿದ್ದು, ಬಳಿಕ ಮದ್ಯಬಿಂದು, ಗಾಂಧಿ ಸ್ಮರಣೆ, 19 ಕವನಗಳು, ಓ ನನ್ನ ದೇಶ ಬಾಂಧವರೇ, ಹೂವು ಹಣ್ಣು ತಾರೆ, ಅರ್ಧ ಸತ್ಯದ ಹುಡುಗಿ, ಗುಂಡಮ್ಮನ ಹಾಡು ಎಂಬ ಮಹತ್ವದ ಕಾವ್ಯ ಸಂಕಲನಗಳನ್ನು, ಶಾಲ್ಮಾಲ ಅಸಂಗತ ನಾಟಕಗಳು, ಅಪ್ಪ, ಟಿಂಗರ ಬುಡ್ಡಣ್ಣ, ಕುಂಟ ಕುರುವಕ್ತಿ, ಕೊಡೆ, ಜಗದಂಬೆ, ಬೀದಿ ನಾಟಕಗಳು, ನಳಕವಿಯ ಮಸ್ತಕಾಭಿಷೇಕ, ಬುರುಡಿ ಬಾಬನ ಲಕ್ಷಾಪಹರಣ ಪ್ರಸಂಗ, ಕತ್ತಲ ರಾತ್ರಿ, ಗೋಕರ್ಣದ ಗೌಡಸಾನಿ ಹಾಗೂ ಕಂಪನಿ ನಾಟಕ ಸ್ವರೂಪ, ಸಂಕ್ರಮಣ ಕಾವ್ಯ, ಗಾಂಧಿ, ಜೂನ್ 75, ಮಾರ್ಚ್ 77, ಸಂಕ್ರಮಣ ಕಾವ್ಯ ಸಂಚಯ, ಬಂಡಾಯ ಸಾಹಿತ್ಯ ದೃಷ್ಟಿ ಸಾಹಿತ್ಯ ವಿಮರ್ಶೆ, ಕನ್ನಡ ನುಡಿಗೊಂದು ಪ್ರಾದೇಶಿಕ ಪಕ್ಷ. ಈ ರೀತಿಯಾಗಿ ಅನೇಕ ವಿಚಾರ ವಿಮರ್ಶೆ, ಶ್ರೇಷ್ಠ ಬರಹಗಳು, ಕಥೆಗಳು, ಕವನಗಳನ್ನು ಎಲ್ಲವನ್ನು ಕೂಡ ಅವರು ಬರೆದಿದ್ದಾರೆ. ಆಧುನಿಕ ಕನ್ನಡ ನಾಟಕಕಾರರಲ್ಲಿ ಚಂದ್ರಶೇಖರ ಪಾಟೀಲರವರ ಸ್ಥಾನ ವಿಶಿಷ್ಟವಾದದ್ದು. ಹರಿತವಾದ ಬುದ್ಧಿವಂತಿಕೆ, ಚಿಕಿತ್ಸಕ ಮನೋಧರ್ಮ ಅವರ ನಾಟಕಗಳಲ್ಲಿ ಎದ್ದು ಕಂಡುಬರುವಂತಹ ಅಂಶವಾಗಿದೆ. ಟಿಂಗರ ಬುಡ್ಡಣ್ಣ ನಾಟಕ ವಸ್ತುವನ್ನು ತಿಳ್ಕೊಳ್ಳುವ. ಯಾರೆಲ್ಲ ನಾಟಕದಲ್ಲಿದ್ದಾರೆ?
ಮುದುಕ, ಮುದುಕಿ ಮತ್ತು ಹುಡುಗ ಮೂವರೇ ಈ ನಾಟಕದ ಪಾತ್ರಧಾರಿಗಳು. 3 ಜನ ಇದ್ದಾರೆ. ಮುದುಕ, ಮುದುಕಿ ಮತ್ತು ಆ ಹುಡುಗ ಅವನ ಟಿಂಗರ ಬುಡ್ಡಣ್ಣ ಅಂತ ಹೆಸರು. ಟಿಂಗರ ಬುಡ್ಡಣ್ಣ, ಈ ನಾಟಕದ ಹೆಸರು ಕೂಡ ಟಿಂಗರ ಬುಡ್ಡಣ್ಣ. ಟಿಂಗರ ಬುಡ್ಡಣ್ಣ ಚಂದ್ರಶೇಖರ ಪಾಟೀಲರವರ ಮಹತ್ವದ ನಾಟಕಗಳಲ್ಲೊಂದು. ಅಸಂಗತ ಸಂವೇದನೆಯ ಅತಾರ್ಕಿಕ ಸಂಭಾಷಣೆಯಿಂದ ಕೂಡಿದ ಸಾವು ಅದರ ದ್ರವ್ಯವಾಗಿದೆ. ಮುದುಕ, ಮುದುಕಿ ಮತ್ತು ಟಿಂಗರ ಬುಡ್ಡಣ್ಣ ಎಂಬ 3 ಪಾತ್ರಗಳು ಈ ನಾಟಕದಲ್ಲಿದೆ. ಉತ್ತರ ಕರ್ನಾಟಕದ ಪ್ರಾದೇಶಿಕ ಭಾಷೆಯನ್ನು ನಾಟಕದಲ್ಲಿ ವಿಡಂಬನಾತ್ಮಕವಾಗಿ ಬಳಸಲಾಗಿದೆ. ಈ ನಾಟಕ ಪುರಾಣದ ಮೋಹಿನಿ ಭಸ್ಮಾಸುರನ ಕಥೆಯಂತೆ ಒಂದು ನಾಟಕೀಯ ಪ್ರತಿಮೆಯಾಗಿದೆ. ಅವಿವೇಕಿಗಳ ಕೈಗೆ ಸಿಕ್ಕ ಅಧಿಕಾರ ಅನೈಸರ್ಗಿಕ ಶಕ್ತಿಯಂತೆ ಸುತ್ತಲಿನವರಿಗೆ ಕಂಟಕಪ್ರಾಯವಾಗುವುದರೊಡನೆ ಸ್ವವಿನಾಶಕ್ಕೂ ಕಾರಣವಾಗುವ ದುರಂತವನ್ನು ವಿಡಂಬಿಸುತ್ತದೆ. ಎಲ್ಲಿಯೂ ವಾಚ್ಯಕ್ಕೆ ಎಡೆಕೊಡದೆ ಆಧುನಿಕ ವಿಜ್ಞಾನ ಮತ್ತು ರಾಜಕೀಯ ಶಕ್ತಿಗಳ ವಿಡಂಬನೆಯನ್ನು ಸರಳವಾದ ಜಾನಪದ ಕಥೆಯ ಮೂಲಕ ನಿರೂಪಿಸಿದ್ದಾರೆ. ಆಧುನಿಕ ಸಂವೇದನೆಯ ಹಿನ್ನೆಲೆಯಲ್ಲಿ ಜಾನಪದ ದ್ರವ್ಯವನ್ನು ಹೇಗೆ ಪುನರ್ವ್ಯಾಖ್ಯಾನಿಸಲು ಸಾಧ್ಯವೆಂಬುದಕ್ಕೆ ಟಿಂಗರ ಬುಡ್ಡಣ್ಣ ನಾಟಕ ದ್ಯೋತಕವಾಗಿದೆ. ಈ ಒಂದು ಘಟಕದ ಹಿನ್ನೆಲೆಯಲ್ಲಿ ನಾವು ವಸ್ತು ವಿಶ್ಲೇಷಣೆ, ಪಾತ್ರದ ಬಗ್ಗೆ, ಸಾರಾಂಶದ ಬಗ್ಗೆ, ಅರ್ಥ, ಸಂದರ್ಭ, ಸ್ವಾರಸ್ಯ ಎಲ್ಲವನ್ನು ಕೂಡ ತಿಳಿತಾ ಹೋಗುವ. ಮೊದಲಿಗೆ ನಾವು ಟಿಂಗರ ಬುಡ್ಡಣ್ಣ ನಾಟಕದ ಸಾರಾಂಶವನ್ನು ತಿಳ್ಕೊಳ್ಳುವ. ಏನು ಸಾರಾಂಶವನ್ನು ಕೊಟ್ಟಿದ್ದಾರೆ, ಯಾವ ರೀತಿಯ ವಿಚಾರಗಳು ನಮಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ. ಆಧುನಿಕ ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯದಲ್ಲಿ ಚಂದ್ರಶೇಖರ ಪಾಟೀಲರ ಹೆಸರು ತುಂಬ ಮಹತ್ವದ್ದಾಗಿದ್ದು, ಅವರು ಕವಿಯಾಗಿ, ನಾಟಕಕಾರರಾಗಿ, ವಿಚಾರ ವಿಮರ್ಶಕರಾಗಿ, ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ ಹಾಗೂ ಶ್ರೇಷ್ಠ ನಾಡು ನುಡಿಯ ಚಿಂತಕರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಸಂಕ್ರಮಣ ಪತ್ರಿಕೆ ಸಂಪಾದಕರಾಗಿ, JP ಗೋಕಾಕ್ ಚಳುವಳಿ, ಬಂಡಾಯ ಸಾಹಿತ್ಯ ಚಳುವಳಿಯ ಸಂಘಟಕರಾಗಿ, ಇನ್ನು ಮೊದಲಾದ ಸಾಹಿತ್ಯೇತರ ಚಟುವಟಿಕೆಗಳಲ್ಲಿ ತುಂಬನೇ ಕಾಣಿಕೆಗಳನ್ನು ನೀಡಿದ್ದಾರೆ. ಅವರು ಬರೆದಿರುವಂತಹ ಈ ಟಿಂಗರ ಬುಡ್ಡಣ್ಣ ನಾಟಕವು ಅವರ ಒಂದು ಅತ್ಯುತ್ತಮ ನಾಟಕಗಳಲ್ಲಿ ಒಂದಾಗಿದೆ. ಅಸಂಗತ ಸಂವೇದನೆಯ ಅತಾರ್ಕಿಕ ಸಂಭಾಷಣೆಯಿಂದ ಕೂಡಿದಂಥ ಸಾವು ಇದರಲ್ಲಿರುವಂಥದ್ದು. ಇಲ್ಲಿ ಮುದುಕ, ಮುದುಕಿ, ಟಿಂಗರ ಬುಡ್ಡಣ್ಣ ಎನ್ನುವ 3 ಪಾತ್ರಗಳು ನಾಟಕದಲ್ಲಿ ಬರುವಂಥದ್ದನ್ನು ಕಾಣ್ಬೋದು. ಈ ನಾಟಕದಲ್ಲಿ ವರಕೊಟ್ಟ ಶಿವನ ಮೇಲೆ ತಿರುಗಿಬಿದ್ದ ಭಸ್ಮಾಸುರನಂತೆ ಚಂದ್ರಶೇಖರ ಪಾಟೀಲರು ಟಿಂಗರ ಬುಡ್ಡಣ್ಣನು ತನ್ನ ಹುಟ್ಟಿಗೆ ಕಾರಣರಾದಂತಹ ಮುದುಕ ಮತ್ತು ಮುದುಕಿಯರನ್ನು ಸಿಟ್ಟಿನ ಭರವಸೆಯಲ್ಲಿ ಕಲಾಸ್ ಮಾಡುತ್ತಾನೆ. ಅವಿವೇಕದಿಂದ ತಾನೂ ಕಲಾಸಾಗುತ್ತಾನೆ. ಆದರೆ ತಾನು ಸಾಕಿ ಬೆಳೆಸಿದ ಮಗುವಿನ ವಿವೇಕವನ್ನು ಪರೀಕ್ಷಿಸದೆ ಅಪಾಯಕಾರಿ ಮಂತ್ರವನ್ನು ಕಲಿಸಿಕೊಟ್ಟ ಮುದುಕಿ ತನಗೆ ದಕ್ಕಿದ ಮಂತ್ರಶಕ್ತಿಯನ್ನು ಹುಡುಗಾಟಕ್ಕೆ ಬಳಸಿದ ಬುಡ್ಡಣ್ಣ ಇಬ್ಬರೂ ಹೊಣೆಗೇಡಿಗಳಾದುದರಿಂದ ದುರಂತಕ್ಕೆ ಬಲಿಯಾಗುತ್ತಾರೆ. ಈ ಹೊಣೆಗೇಡಿತನಕ್ಕೆ ಹೊಂದುವಂತೆ ಅವರ ಅಸಂಬದ್ಧ ಮಾತುಗಳು ಈ ಒಂದು ಕೃತಿಯಲ್ಲಿದೆ. ವ್ಯಂಗ್ಯದ ಮೂಲಕವೇ ಸಮಾಜದ ಆಗುಹೋಗುಗಳನ್ನು, ಬದುಕಿನ ಸಮಸ್ಯೆಗಳನ್ನು ನೋಡುವ ವಿಶಿಷ್ಟತೆ ನಾಟಕದಲ್ಲಿದೆ. ಈ ವ್ಯಂಗ್ಯದ ಮೇಲು ಹೊದಿಕೆ ಹಾಸ್ಯವಾದರೂ ಆಳದಲ್ಲಿ ಗಂಭೀರವಾದ ಚಿಂತನೆಯೊಂದಿಗೆ ಬೆರೆತಿದೆ. ಒಟ್ಟಿನಲ್ಲಿ ಆಧುನಿಕ ಜ್ಞಾನ ವಿಜ್ಞಾನದ ಶಕ್ತಿ ಮತ್ತು ಅದರ ದುರುಪಯೋಗವನ್ನು, ಅಜ್ಞಾನಿಗಳ ಕೈಗೆ ಸಿಕ್ಕ ಅಧಿಕಾರದ ಸ್ವರೂಪವನ್ನು ಅತ್ಯಂತ ಸತ್ವಪೂರ್ಣವಾಗಿ ವಿಡಂಬಿಸುವ ಮೂಲಕ ತುಂಬ ನಮಗೆ ಗಮನಾರ್ಹತೆ ಪಡೆದುಕೊಂಡಿರುವ ಒಂದು ಮಹತ್ವದ ಏಕಾಂತ ನಾಟಕವಾಗಿದೆ. ಈ ಟಿಂಗರ ಬುಡ್ಡಣ್ಣ ನಾಟಕದ ನಾವು ಕಥೆಯನ್ನು ನೋಡ್ತಾ ಹೋಗೋದು, ಏನೆಲ್ಲ ವಿಚಾರ ಬಂದಿದೆ ಎನ್ನುವಂಥದ್ದು. ನಾಟಕ ಪಾತ್ರ ಪರಿಚಯವನ್ನು ಮಾಡಿಕೊಳ್ಳುವ. ಈ ನಾಟಕದಲ್ಲಿ ಮುದುಕ, ಮುದುಕಿ, ಆಮೇಲೆ ಯಾರಿದ್ದಾರೆ, ಟಿಂಗರ ಬುಡ್ಡಣ್ಣ ಎನ್ನುವಂಥ ಹುಡುಗ ಇರುವಂಥದ್ದು. ಅವಿವೇಕಿಯ ಕೈಗೆ ಅಧಿಕಾರ ಸಿಗುವಂಥದ್ದು. ಅಂದರೆ ಮುದುಕ ಮುದುಕಿಯರಲ್ಲಿ ಒಂದು ಮಂತ್ರವಿದ್ಯೆ ಇತ್ತು, ತುಂಬಾ ಶಕ್ತಿಯುತವಾದ ಮಂತ್ರ. ಅದನ್ನು ಟಿಂಗರ ಬುಡ್ಡಣ್ಣ ಹುಡುಗನಿಗೆ ಕೊಡುವಂಥದ್ದು. ಅವನು ಅವಿವೇಕದಿಂದ ಕೆಲಸಗಳನ್ನು ಮಾಡಿ ಎಲ್ಲರೂ ಸಾವನ್ನಪ್ಪುವಂಥದ್ದು. ಕೊನೆಗೆ ಅವನೂ ಕೂಡ ಸಾವನ್ನಪ್ಪುವಂಥದ್ದು
ಈ ಒಂದು ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಬರುವಂಥದ್ದು. ನಾಟಕ ಮುಖ್ಯವಾಗಿ ಪಾತ್ರ ಸ್ವರೂಪ, ಪಾತ್ರ ನಾಟಕದ ಪ್ರಧಾನ ಅಂಶಗಳಲ್ಲೊಂದಾಗಿದೆ. ಪಾತ್ರವಿಲ್ಲದೆಯೂ ಕೂಡ ನಾಟಕವಿರಬಹುದು ಎಂಬ ಅರಿಸ್ಟಾಟಲ್ನವರ ಹೇಳಿಕೆಯ ಮೇಲೆ ಅಪಾರ ಟೀಕೆ ಕೂಡ ಇದೆ. ಅಂದರೆ ಅಭಿನಯಿಸುವ ವ್ಯಕ್ತಿ ಪಾತ್ರಗಳಲ್ಲಿಲ್ಲದೆಯೂ ಕೂಡ ನಾಟಕದ ಕೃತಿ ಸ್ವತಂತ್ರ ಅಸ್ತಿತ್ವವನ್ನು ಪಡೆಯಲು ಸಾಧ್ಯವೆಂಬುದು ಅವರ ಅಭಿಪ್ರಾಯ. ಏನೇ ಇರಲಿ, ಕತೆ ಕಾದಂಬರಿಗಳಿಗಿಂತ ನಾಟಕದಲ್ಲಿನ ಪಾತ್ರಗಳು ಹೆಚ್ಚು ಖಚಿತವಾಗಿಯೂ ಪರಿಣಾಮಕಾರಿಯಾಗಿಯೂ ಇರುತ್ತದೆ. ಅದು ಒಂದು ಅನಿವಾರ್ಯ ಕೂಡ. ಏಕೆಂದರೆ ನಾಟಕ ಪ್ರಕಟಗೊಳ್ಳುವುದೇ ಪಾತ್ರಗಳ ಮೂಲಕ. ಇವು ನಾಟಕದ ಕ್ರಿಯಾಭಿವ್ಯಕ್ತಿಯ ಪ್ರಬಲ ಮಾಧ್ಯಮಗಳಾಗಿರ್ತದೆ. ಅಲ್ಲಿ ಅವುಗಳ ದರ್ಶನ ಪ್ರತ್ಯಕ್ಷವಾದುದು. ಆದರೆ ನಾಟಕದಲ್ಲಿ ನೀವು ನೋಡಿದರೆ ನೇರವಾಗಿ ಅಪ್ರತ್ಯಕ್ಷವಾಗಿಯೂ ಇದ್ದು ಘಟನಾಘಟಕವಾಗಿದ್ದು ಕತೆಗಳಿಗೆ ಜೀವಕೊಂಡಿಯಾಗಿ ಕತೆ ನಡೆದಾಡುವಂತೆ ಮಾಡ್ತದೆ. ಈ ಒಂದು ನಾಟಕದಲ್ಲಿ ಕೂಡ ಹಾಗೆ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಆಧುನಿಕ ಅಸಂಗತ ಸಂವೇದನೆಯಿಂದ ವಸ್ತು ಮತ್ತು ಪಾತ್ರಗಳೆರಡೂ ಕೂಡ ಸಾಂಕೇತಿಕವಾಗಿ ಕ್ರಿಯಾತ್ಮಕವಾಗಿದೆ ಅಂತಲೇ ಹೇಳ್ಬೋದು. ಟಿಂಗರ ಬುಡ್ಡಣ್ಣ ಈ ನಾಟಕದಲ್ಲಿ ಟಿಂಗರ ಬುಡ್ಡಣ್ಣದಲ್ಲಿ ಮುದುಕ, ಮುದುಕಿ ಮತ್ತು ಹುಡುಗ ಟಿಂಗರ ಬುಡ್ಡಣ್ಣ ಎಂಬ 3 ಪಾತ್ರಗಳಿವೆ. ನೆನಪಲ್ಲಿ ಇಟ್ಕೊಳ್ಳಿ, ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ 3 ಪಾತ್ರಗಳು: ಮುದುಕ, ಮುದುಕಿ ಮತ್ತು ಹುಡುಗ. ಆ ಹುಡುಗನ ಹೆಸರು ಟಿಂಗರ ಬುಡ್ಡಣ್ಣ. ಅವುಗಳು ಜಾನಪದೀಯ ಪಾತ್ರಗಳಾಗಿದ್ದರೂ ಆಧುನಿಕ ಅಸಂಗತ ಮನೋಧರ್ಮದ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಕಟ ಆಗ್ತದೆ. ಅಂದರೆ ಜನಪದ ಶೈಲಿಯಲ್ಲಿ ನಾವು ನೋಡಿದರೂ ಕೂಡ ಅದೇನಾಗಿರ್ತದೆ ಅಂದರೆ ಈಗಿನ ಒಂದು ಹೊಸ ಮನೋಧರ್ಮದ ಹಿನ್ನೆಲೆಯಲ್ಲೂ ಅದು ಪ್ರಕಟವಾಗಿದೆ. ಈಗಾಗಲೇ ಇವರು ಬದುಕಿನ ಬಹುಪಾಲು ಹಾದಿಯನ್ನು ತುಳಿದು ಮುಪ್ಪಿನಂಚಿನಲ್ಲಿದ್ದಾರೆ. ಯಾರು? ಮುದುಕ ಮತ್ತು ಮುದುಕಿ ಬಹುಪಾಲು ತಮ್ಮ ಮುಪ್ಪಿನ ಅಂಚಿನಲ್ಲಿದ್ದಾರೆ. ಇವರಲ್ಲಿ ಮುದುಕನು ತನಗೆ ಆವರಿಸಿರುವ ಮುಪ್ಪನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಆದರೂ ಕೂಡ ಮುದುಕ ತಾನು ಮುದುಕ ಆಗಿದ್ದೇನೆ ಅಥವಾ ನನಗೆ ಪ್ರಾಯ ಆಗಿದೆ ಎನ್ನುವಂಥ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಅವನಿಲ್ಲ. ಆ ಮುಪ್ಪಿನಲ್ಲೂ ಕೂಡ ಯೌವನದ ಆಕರ್ಷಣೆ, ಸರಸ ಸಲ್ಲಾಪ, ಮಾದಕತೆ ಏನೂ ಮಾಸಿಲ್ಲ ಎನ್ನುವಂಥ ರೀತಿಯಲ್ಲಿ ನಮಗೆ ಈ ನಾಟಕದಲ್ಲಿ ಕಾಣ್ತದೆ. ಮುದುಕ ಮುದುಕಿಗೆ ಮಕ್ಕಳಿಲ್ಲ. ಆ ಮಕ್ಕಳಿಲ್ಲದ ಕೊರಗನ್ನು ಮರೆಯಲು ಈಗಲೂ ಮುದುಕನು ಹೆಂಡತಿಯಾದಂಥ ಮುದುಕಿಯನ್ನು, ಯಾರು ಮುದುಕಿಯನ್ನು ಏನು ಮಾಡ್ತಾನೆ, ಒಂದು ಛೇಡಿಸುವಂಥದ್ದು, ಹಳೆಯ ನೆನಪುಗಳೊಂದಿಗೆ ರಮಿಸಿ ಛೇಡಿಸಿ ಕಾಡುವುದನ್ನು ಬಿಟ್ಟಿಲ್ಲ. ಯಾಕಂದರೆ ಮಕ್ಕಳಿಲ್ಲ ಅಂತ ಕೊರಗಬಾರ್ದು, ಮಕ್ಕಳಿಲ್ಲ ಎನ್ನುವಂಥ ಬೇಸರ ಇರಬಾರ್ದು ಎನ್ನುವ ಕಾರಣದಿಂದಾಗಿ ಆ ರೀತಿ ಮುದುಕ ಮಾಡ್ತಾ ಇರ್ತಾನೆ. ಹೊಸ ಮದುಮಗನು ನಾಚಿಸುವಂತೆ ಮುದುಕಿಯೊಂದಿಗೆ ಪ್ರೇಮ ಸಂಭಾಷಣೆಗೆ ಇಳಿಯುವ ಮೂಲಕ ತನ್ನ ಅಮರ ಪ್ರೇಮದ ನಾಟಕವನ್ನಾಡ್ತಾನೆ. ಇಲ್ಲಿ ನೀವು ನೋಡ್ಬೋದು, ಮುದುಕ ಹೇಳ್ತಾನೆ ಬಂಗಾರಿ, ಮುದುಕಿ ಒಲ್ಲದ ಮನಸ್ಸಿನಿಂದ ಏಳುವಳು. ಸಿಂಗಾರಿ ಅಂತ ಹೇಳಿದಾಗ ಮುದುಕನ ಕಡೆಗೆ ಹೊರಡುವಳು. ಕಟ್ಟಣಿ ಅಂತ ಹೇಳಿದಾಗ ಸಮೀಪಕ್ಕೆ ಬರುವಳು. ಲೇ ಮುದುಕಿ ಅಂತ ಹೇಳಿದಾಗ ಏನದು ಏನು ಬೇಕು ನಿನಗಂತ ಮುದುಕಿ ಕೇಳುವಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಮುದುಕಿಯನ್ನು ಗೋಳಿಡುವಂಥದ್ದು, ಛೇಡಿಸುವಂಥದ್ದು, ಕಾಡಿಸುವಂಥದ್ದು ಅದೆಲ್ಲ ಕೂಡ ಈ ನಾಟಕದಲ್ಲಿ ಒಂದು ಕಾಣ್ತದೆ. ಇದೊಂದು ವಿಡಂಬನೆಯ ಮೂಲಕ ಮುದುಕನು ತನ್ನಲ್ಲಿ ಅಡಗಿರುವಂತಹ ನೋವಿನ ವೇದನೆಯನ್ನು ವ್ಯಕ್ತಪಡಿಸ್ತಾನೆ. ಆದರೆ ಮುದುಕಿಯು ಎಲ್ಲ ಬಗೆಯ ದೇವರನ್ನು ಕೇಳಿಕೊಂಡರೂ ಕೂಡ ಆ ಮಕ್ಕಳ ಫಲ ಅವರಿಗೆ ಸಿಗಲಿಲ್ಲ. ಇನ್ನೂ ಅಂತಹ ಬಯಕೆಗಾಗಿ ಹಂಬಲಿಸುವುದು, ಅದರಲ್ಲಿ ಅಡಗಿರುವ ಬೇಸರಿಕೆಯ ಅಂಶಗಳು ಅವರ ಅರಿವಿಗೆ ಬರ್ತದೆ. ಹಾಗೆ ಅವರ ದಾಂಪತ್ಯ ಕೂಡ ಅಷ್ಟು ಫಲಕಾರಿಯಲ್ಲವೆಂಬುದು ಅವರ ಮಾತುಗಳು ಗಮನ ಪಡಿಸುವಂಥದ್ದು. ಹೀಗೆ ಏನಾಯಿತು, ಈ ಒಂದು ನಾಟಕದಲ್ಲಿ ಹೀಗೆ ದಂಪತಿಗಳಿಬ್ಬರು ಕೂಡ ತಮ್ಮ ಸರಸ ಸಲ್ಲಾಪದ ಮೂಲಕ ಇಲ್ಲದ ಮಕ್ಕಳ ಬಯಕೆಗಾಗಿ ಹಂಬಲಿಸುವ ಮೂಲಕ ನೋವಿನ ವೇದನೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಇಳಿ ವಯಸ್ಸಿನಲ್ಲಿ ನಿಜಕ್ಕೂ ಅಸಂಗತ ಸಂಗತಿ ಅಂತ ಅನಿಸ್ತದೆ. ಆದರೂ ಕೂಡ ಮುದುಕನ ಈ ಒಂದು ತೀವ್ರ ಹಂಬಲವನ್ನು ಈಡೇರಿಸಲು ಮುದುಕಿ ಮಂತ್ರ ತಂತ್ರಗಳನ್ನು ಇನ್ನು ಮೊದಲಾದ ಒಂದು ಎಲ್ಲ ಭಕ್ತಿ, ಪೂಜೆ, ಹೋಮ, ಹವನ ಎಲ್ಲ ಭಕ್ತಿಯಿಂದ ಪೂಜೆ ಬೇಡಿದರೂ ಕೂಡ ಯಾವುದರಿಂದಲೂ ಕೂಡ ತನಗೆ ಫಲ ಸಿಗಲಿಲ್ಲವೆಂಬ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾಳೆ. ಮುದುಕ ತನ್ನ ಹೆಂಡತಿಯ ವೇದನೆಯನ್ನು ಬೇರೆಡೆಗೆ ಸೆಳೆಯಲು ನನಗೆ
ಅದರ ಬಯಕೆ ಹತ್ತಿಲ್ಲ, ನನಗೆ ಆಸೆ ಏನೂ ಇಲ್ಲ. ಈಗ ನನಗೆ ಏನು ಆಸೆ ಆಗಿದೆ ಗೊತ್ತಾ ಅಂತ ಮುದುಕಿಯಲ್ಲಿ ಹೇಳ್ತಾನೆ. ಬಯಕೆ ಹತ್ತೈತೆ, ನನಗೆ ಉಪ್ಪಿಟ್ಟು ತಿನ್ನಂಗಾಗೈತೆ. ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ಮಾಡ್ತೇವಲ್ಲ, ಉಪ್ಪಿಟ್ಟನ್ನು ತಿನ್ನಬೇಕು ಅಂತ ಅನ್ನಿಸ್ತದೆ. ನನಗೆ ಬೇರೆ ಬಯಕೆ ಇಲ್ಲ, ಮಕ್ಕಳು ಬೇಕು ಅಂತ ಬಯಕೆ ಆಗ್ತಾ ಇಲ್ಲ, ನನಗೆ ಉಪ್ಪಿಟ್ಟು ತಿನ್ನಬೇಕೆಂಬ ಬಯಕೆ ಆಗ್ತಾ ಇದೆ ಎಂದು ತನ್ನ ಬಯಕೆಯ ದಿಕ್ಕನ್ನೇ ಬದಲಾಯಿಸುತ್ತಾನೆ. ಈ ನಾಟಕದಲ್ಲಿ ಬಯಕೆಯ ದಿಕ್ಕನ್ನೇ ಮುದುಕ ಬದಲಿಸ್ತಾನೆ. ಇದರಿಂದ ನಿರಾಳವಾದಂತಹ ಮುದುಕಿ ತನ್ನ ಮಾವನ ಬಯಕೆಯನ್ನು ಈಡೇರಿಸಲು ಉಪ್ಪಿಟ್ಟನ್ನು ಮಾಡಿಕೊಡೋಣ ಅಂತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾಳೆ. ಆದರೆ ಏನಾಗ್ತದೆ, ಮನೆಯಲ್ಲಿ ಉಳ್ಳಾಗಡ್ಡಿ ಇಲ್ಲ. ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಇಲ್ಲ. ಆಗ ಮುದುಕ ಹಿಂದಿನ ವರ್ಷ ತಂದಿದ್ದಂತಹ 1 ಚೀಲ ಉಳ್ಳಾಗಡ್ಡಿಯನ್ನು ಹಿತ್ತಲಿನಲ್ಲಿ ಬಿಸಾಡಿದ್ದನು. ಯಾಕಂದರೆ ಅದನ್ನು ಬೀಜ ಹಾಕುವಂಥದ್ದು ಅಥವಾ ಅದನ್ನು ಮಣ್ಣಿನಡಿಗೆ ಹಾಕಿ ಮಾಡ್ತಾ ಇದ್ದು, ಅದೇ ರೀತಿಯಲ್ಲಿ ಅವನು ಬಿಸಾಡಿದ್ದ. ಅದನ್ನೀಗ ನೆನಪಿಸಿಕೊಳ್ತಾನೆ. ಅದೀಗ ದೊಡ್ಡದಾಗಿರ್ಬೋದು, ಅದರಲ್ಲಿ ಈಗ ಈರುಳ್ಳಿ ಇರ್ಬೋದು ಅಂತ ಹೇಳಿ ನೋಡಲು ಹೋದರೆ ಎಲ್ಲ ಮೊಳಕೆ ಬಂದು ದೊಡ್ಡ ದೆವ್ವದಂತೆ ಬೆಳೆದು ನಿಂತಿತ್ತು. ಅವುಗಳನ್ನು ಕಿತ್ತು ತರ್ತಾನೆ. ಎಲ್ಲವನ್ನು ಕಿತ್ತು ತಂದು ಹೇಳ್ತಾನೆ, ಇಷ್ಟು ಈರುಳ್ಳಿ ಸಿಕ್ಕಿತು ನೋಡು, ಟಬರಿ ತುಂಬ ಅಂದರೆ 1 ಡಬ್ಬಿ ತುಂಬ ಉಪ್ಪಿಟ್ಟು ಮಾಡು, ಸಾಯ್ತನಾಕ ಉಪ್ಪಿಟ್ಟನ್ನು ತಿಂದು 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 ಸಾಯುವ ಅಂತ ಮುದುಕ ಹೇಳ್ತಾನೆ. ಉಪ್ಪಿಟ್ಟನ್ನು ಸಾಯ ತನಕ ತಿನ್ನನಂತ, ತಿಂದ ಸಾಯನಂತ ಎಂದು ಮಕ್ಕಳಿಲ್ಲದ ಚಿಂತೆಯ ಹಿನ್ನೆಲೆಯಲ್ಲಿ ನಿರಾಳತೆಯನ್ನು ವ್ಯಕ್ತಪಡಿಸ್ತಾನೆ. ಬಳಿಕ ಹೆಂಡತಿಯ ಕೈಯಲ್ಲಿ ಈಳಿಗೆ ಮಣೆ ನೀಡಿ ಉಳ್ಳಾಗಡ್ಡಿ ಹೆಚ್ಚಲು ತೊಡಗುವನು. ಆ ಉಳ್ಳಾಗಡ್ಡಿ ಒಳಗೊಂದು ಎಮ್ಮಾ ಎಂಬ ಧ್ವನಿ ಒಂದು ಬರ್ತದೆ. ಮೊದಲು ದಂಪತಿಗಳಿಬ್ಬರು ಈ ಕರೆದ ದನಿಯನ್ನು ಆಲಿಸಿ ಒಬ್ಬರ ದನಿಯನ್ನು ಇನ್ನೊಬ್ಬರು ಪರಸ್ಪರ ಪರೀಕ್ಷಿಸಿಕೊಂಡು ಉಳ್ಳಾಗಡ್ಡಿಯನ್ನು ಹೆಚ್ಚುವುದನ್ನು ಮುಂದುವರಿಸ್ತಾರೆ. ಅವರಿಗೆ ಎಮ್ಮ ಅಂತ ಹೇಳಿದ್ದು ಎಲ್ಲೋ ಕಡೆಯಿಂದ ಬಂದ ಸ್ವರ ಬಂತು, ಆದರೆ ಅದು ಎಲ್ಲಿಂದಲೂ ಬಂದಿರ್ಬೋದು ಅಂತ ಹೇಳಿ ಅದು ಅವರ ಸ್ವರ ಆಗಿರ್ಬೋದು, ಇವರ ಸ್ವರ ಆಗಿರ್ಬೋದು ಅಂತ ಹೇಳಿ ಮುದುಕ ಮತ್ತು ಮುದುಕಿ ಪುನಃ ಈರುಳ್ಳಿಯನ್ನು ಹೆಚ್ಚಲಿಕ್ಕೆ ಆರಂಭ ಮಾಡ್ತಾರೆ. ಹೆಚ್ಚುತ್ತಾ ಹೋದಂತೆ ಉಳ್ಳಾಗಡ್ಡಿಯೊಳಗಿನಿಂದ ನಾನಬ್ಬೇಮ್ಮ ಎಂದ ಧ್ವನಿಯನ್ನು ಆಲಿಸಿ ದಂಪತಿಗಳಿಬ್ಬರು ಕೂಡ ಹೊರಗೆ ಬರಲು ಕರೆಯುತ್ತಾರೆ. ಅಂದರೆ ಈರುಳ್ಳಿಯ ಒಳಗಿನಿಂದ, ಉಳ್ಳಾಗಡ್ಡಿಯ ಒಳಗಿನಿಂದ ಧಾವಿಸುವಂತಹ ಹುಡುಗ. ಒಳಗ ಮೆಲ್ಲಕ ಹೆಚ್ಚು, ನಾನು ಹೊರಗೆ ಬರುತ್ತೇನೆ. ಈಗ ಆ ಈರುಳ್ಳಿಯ ಒಳಗೆ, ಉಳ್ಳಾಗಡ್ಡಿಯ ಒಳಗೆ ಆ ಹುಡುಗ ಇರ್ತಾನೆ. ಯಾರು ಆ ಹುಡುಗ ಅಂದರೆ ಟಿಂಗರ ಬುಡ್ಡಣ್ಣ ಹುಡುಗ ಇರ್ತಾನೆ. ಆ ಮುದುಕ ಮತ್ತು ಮುದುಕಿ ಈರುಳ್ಳಿಯನ್ನು ಹಚ್ತಾ ಇದ್ದಾರೆ, ಕಟ್ಟು ಮಾಡ್ತಾ ಇರಬೇಕಾದ್ರೆ ಒಳಗಿನಿಂದ ಸ್ವರ ಬರುವಂಥದ್ದು, ನಾನಬ್ಬೇಯಮ್ಮ, ನಾನು ಮೆಲ್ಲಗೆ ಕತ್ತರಿಸು, ನಾನು ಹೊರಗೆ ಬರಬೇಕು, ನಾನು ಹೊರಗೆ ಬರ್ತೇನೆ ಎನ್ನುವಂಥದ್ದನ್ನು ಆ ಹುಡುಗ ವ್ಯಕ್ತಪಡಿಸ್ತಾನೆ. ಹೀಗೆ ಹೊರಬಂದು ಹುಡುಗನು ದಂಪತಿಗಳಿಬ್ಬರನ್ನು ಆಶ್ಚರ್ಯಗೊಳಿಸ್ತಾನೆ. ಯಾರಿಗಾದರೂ ಆಶ್ಚರ್ಯ ಆಗುವಂಥದ್ದು. ಈರುಳ್ಳಿ ಒಳಗಿನಿಂದ ಹುಡುಗ ಬರ್ತಾ ಇದ್ದಾನೆ ಅಂತ ಹೇಳಿದರೆ ಆಶ್ಚರ್ಯ ಆಗಬೇಕಲ್ವ, ಆಶ್ಚರ್ಯ ಆಗ್ತದೆ. ಮಕ್ಕಳಿಲ್ಲದಂತಹ ಬಾಳನ್ನು ತುಂಬಿ ಸಂತೋಷವನ್ನುಂಟು ಮಾಡ್ತದೆ. ಬಳಿಕ ಆ ಮಗುವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಂತರ ಶಾಲೆಗೂ ಕೂಡ ಸೇರಿಸ್ತಾರೆ. ಶಾಲೆಗೆ ಸೇರಿಸಿದ ಮಗನು ಬೆಳೆದ ರೀತಿ ಶಕಾಶಕಿ ಅಸಂಗತವಾಗಿರುವುದನ್ನು ಮುದುಕಿ ಹೇಳುವ ಮಾತಿನಿಂದ ಗಮನಾರ್ಹವಾಗಿರ್ತದೆ. ಅಂದರೆ ಹುಡುಗ ಈಗ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಮುದುಕ ಮತ್ತು ಮುದುಕಿ. ಯಾಕಂದರೆ ಈಗ ಅವರಿಗೆ ಮಕ್ಕಳು ಸಿಕ್ಕಿದ್ದಾರೆ, ದೇವರ ಮುಖಾಂತರ ಮಕ್ಕಳು ಕೊಟ್ಟಿದ್ದಾರೆ ಅಂತ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಶಾಲೆಗೂ ಕೂಡ ಸೇರಿಸ್ತಾರೆ. ಆದರೆ ಅವನ ಬೆಳವಣಿಗೆ ಯಾವ ರೀತಿ ಇತ್ತು ಅಂತ ಹೇಳಿದರೆ, 1 ವರ್ಷದ ಮಗುವಿಗಿಂತ 1 ವರ್ಷದ ಮಗುವಿನಲ್ಲಿ 6 ವರ್ಷದ ಬೆಳವಣಿಗೆ, 6 ವರ್ಷದ ಮಗುವಿನಲ್ಲಿ 10 ವರ್ಷದ ಬೆಳವಣಿಗೆ, ಈ ರೀತಿ ಬೆಳವಣಿಗೆ ಜಾಸ್ತಿನೇ ಆಗ್ತಾ ಇತ್ತು. ತುಂಬಾ ವಿಪರೀತ ಬೆಳವಣಿಗೆ ಆಗ್ತಾ ಇತ್ತು. ಇದು ನೋಡಿ ತುಂಬಾ ಆಶ್ಚರ್ಯ ಆಗ್ತದೆ. ಹಾಗೆ ಒಂದು ರೀತಿಯ ಅಸಂಗತವಾದ ವಿಷಯ ಅಂತ ಆಗ್ತದೆ. ಮುದುಕಿ ಹೇಳ್ತಾಳೆ, ದೊಡ್ಡಂವಾದಿ ಚಡ್ಡಿ ಬ್ಯಾಡ, ಚಿನ್ನ ಹ್ಯಾಟ್ ಕೂಸ ಅಂತ ಚೊಣ್ಣ ಕೊಟ್ರ, ಚೊಣ್ಣ ಬ್ಯಾಡ ಗಿಣ್ಣ ಬ್ಯಾಡ, ಪಂಜಿ ಕೊಡೆಯಮ್ಮ ಅಂತ ಅವ ಬೇಕೇ. ಈಗ ಇಲ್ಲಿ ನೀವು ಅರ್ಥವನ್ನು ನೋಡಿದರೆ ಅದರಲ್ಲಿ ಅರ್ಥವನ್ನು ಕೊಟ್ಟಿದ್ದಾರೆ ನೋಡಿ. ಚೊಣ್ಣ ಅಂದರೆ ಚಡ್ಡಿ, ಚಿಕ್ಕ ಚಡ್ಡಿ ಕೊಟ್ಟರೆ ಆಗ್ತಾ ಇಲ್ಲ, ದೊಡ್ಡದು ಚಡ್ಡಿ ಕೊಟ್ಟರೆ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ ಆದಾಗ ಇಲ್ಲಿ ಆಶ್ಚರ್ಯ ಕೂಡ ಆಗ್ತದೆ. ಮುದುಕಿ ಹೇಳ್ತಾಳೆ, ರೊಟ್ಟಿ ತಿನ್ನ ಕೂಸ ಅಂದರ ಮುದ್ದೆ ಬೇಯಿಸಿ ಕೊಡ ಎಮ್ಮ ಅಂತಾನ. ರೊಟ್ಟಿ ತಿನ್ನು ಅಂತ ಹೇಳಿದರೆ ಮುದ್ದೆ ಬೇಯಿಸಿ ಕೊಡು ಅಂತ ಕೇಳ್ತಾನೆ. ಅವನ ಬೆಳವಣಿಗೆ ದೈಹಿಕವಾಗಿ
ಉಡುಗೆ ತೊಡುಗೆ ತಿಂಡಿ ತಿನಿಸು ಎಲ್ಲದರಲ್ಲೂ ಕೂಡ ವಿಪರೀತ ಆಗಿರ್ತದೆ. ಚಿಕ್ಕ ಮಗುವಿಗೆ ಇರುವಂತಹ ಬೆಳವಣಿಗೆಗಿಂತ ಹೆಚ್ಚಾಗಿ ಬೆಳವಣಿಗೆ ಆಗ್ತಾನೆ ಹೋಗ್ತದೆ. ತಿಂಡಿ ತಿನಿಸುಗಳು ಅಸಂಗತತೆಯಿಂದ ಕೂಡಿದೆ. ಅವನ ಬೆಳವಣಿಗೆ ದೈಹಿಕವಾಗಿ ಆಗಿರ್ಬೋದು, ಉಡುಗೆ ತೊಡುಗೆ, ಟಿಂಗರ ಬುಡ್ಡಣ್ಣ ತಿಂಡಿ ತಿನಿಸುಗಳು ಆಗಿರ್ಬೋದು, ಅದೆಲ್ಲ ಕೂಡ ಅಸಂಗತತೆಯಿಂದ ಕೂಡ್ತಿರ್ತದೆ. ಆದರೆ ಶಾಲೆಯಲ್ಲಿ ಹುಡುಗನನ್ನು ಆತನ ಸಹಪಾಠಿಗಳು ಅವನ ಹುಟ್ಟು, ಅವನ ಬೆಳವಣಿಗೆ ಮೊದಲಾದ ಚಹರೆಗಳನ್ನು ನೋಡಿ ಎಲ್ಲ ಮಕ್ಕಳು ಛೇದಿಸುವಂಥದ್ದು, ಹಾಸ್ಯ ಮಾಡುವಂಥದ್ದು ಎಲ್ಲ ಕೂಡ ಟಿಂಗರ ಬುಡ್ಡಣ್ಣನಿಗೆ ಮಾಡ್ತಾರೆ. ಸಹಜವಾಗಿ ಇನ್ನೊಬ್ಬ ಮಕ್ಕಳಿಗೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ಮಗು ಕೂಡ ಆ ಒಂದು ನೋವನ್ನು ಅನುಭವಿಸ್ತದೆ. ಯಾವಾಗ ಛೇಡಿಸ್ತಾರೆ, ಯಾವಾಗ ಹಾಸ್ಯ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಪ್ರತಿಯೊಂದು ಮಗು ನೋವನ್ನು ಅನುಭವಿಸಿದ ರೀತಿಯಲ್ಲಿ ಇಲ್ಲಿ ಟಿಂಗರ ಬುಡ್ಡಣ್ಣನಿಗೂ ಕೂಡ ನೋವುಂಟಾಗ್ತದೆ. ಅದರಿಂದ ಹುಡುಗನು ಹೇಳ್ತಾನೆ ಮನೆಗೆ ಬಂದು, ಇಲ್ಲ ನಾನು ನಾಳೆಯಿಂದ ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳಿ ಮೌನ ವೇದನೆಯಿಂದ ಮನೆಯಲ್ಲಿ ಕುಳಿತು ಬಿಡ್ತಾನೆ. ಆರಂಭದಲ್ಲಿ ಟಿಂಗರ ಬುಡ್ಡಣ್ಣನನ್ನು ಆ ಮುದುಕಿಯರು ಶಾಲೆಗೆ ಸೇರಿಸ್ತಾರೆ. ನಂತರದಲ್ಲಿ ದಿನದಿಂದ ದಿನದಲ್ಲಿ ಅವನ ಬೆಳವಣಿಗೆ ಅಸಂಗತವಾಗಿ ಬೆಳೀತಾ ಹೋಗ್ತದೆ. ಅವನ ತಿಂಡಿ ತಿನಿಸು, ಅವನ ಊಟ ಎಲ್ಲ ಕೂಡ ಬದಲಾವಣೆ ಆಗ್ತದೆ. ಎಷ್ಟು ಒಂದು ಪುಟ್ಟ ಮಗುವಿನಲ್ಲಿ ಇರಬೇಕಾದಂತಹ ಊಟ ತಿಂಡಿಯ ವಿಷಯ ಇರ್ಬೋದು, ಬಟ್ಟೆ ಬರೆಗಳು ಎಲ್ಲ ಬದಲಾವಣೆಗಳಾಗ್ತಾ ಹೋಗ್ತದೆ. ದೊಡ್ಡ ದೊಡ್ಡ ಬಟ್ಟೆಗಳು ಬೇಕು, ಜಾಸ್ತಿ ಜಾಸ್ತಿ ಊಟಗಳು ಬೇಕು, ಹಾಗೆ ತಿಂಡಿ ತಿನಿಸು ತಿನ್ನುವ ರೀತಿ ಇರ್ಬೋದು, ಎಲ್ಲ ಕೂಡ ಬದಲಾವಣೆ ಆದಾಗ ತರಗತಿಯ ಸಹಪಾಠಿಗಳಿರ್ಬೋದು, ಅವರ ಗೆಳೆಯರಿರ್ಬೋದು, ಇಡೀ ಶಾಲೆಯ ಮಕ್ಕಳೆಲ್ಲ ಅವನನ್ನು ತಮಾಷೆಯನ್ನು ಮಾಡ್ತಾರೆ, ಹಾಸ್ಯ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಇದರಿಂದ ಟಿಂಗರ ಬುಡ್ಡಣ್ಣನಿಗೆ ತುಂಬಾ ನೋವು ಉಂಟಾಗ್ತದೆ. ಇದರಿಂದ ಅವನು ಹೇಳ್ತಾನೆ, ಇಲ್ಲ ನಾನು ನಾಳೆಯಿಂದ ಶಾಲೆಗೆ ಹೋಗ್ತಾ ಇಲ್ಲ, ಯಾಕಂದರೆ ಎಲ್ಲರೂ ಕೂಡ ಅಲ್ಲಿ ನನ್ನನ್ನು ತಮಾಷೆ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಹಾಸ್ಯ ಮಾಡ್ತಾ ಇದ್ದಾರೆ, ನಾನು ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳಿ ಮೌನದಿಂದ ಕೂತ್ಕೊಳ್ತಾನೆ. ಮೌನ ವೇದನೆಯಿಂದ ಮನೆಯಲ್ಲಿ ಕುಳಿತು ಬಿಡ್ತಾನೆ. ಹಾಗಾಗಿ ಅದನ್ನು ಮುದುಕಿಯರು ಗಮನಿಸ್ತಾರೆ. ಆ ನೋವಿನ ವೇದನೆಯನ್ನು ತೊಡೆಯಲು, ಇಲ್ಲ ಅವನಿಗೇನೋ ನೋವು ಆಗಿದೆ, ಇದರಿಂದ ಮಕ್ಕಳೆಲ್ಲ ಅವನನ್ನು ತುಂಬಾ ಗೇಲಿ ಮಾಡ್ತಾ ಇದ್ದಾರೆ, ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು, ಅವನ ವಯಸ್ಸಿಗೆ ಮೀರಿದಂಥ ಬೆಳವಣಿಗೆ ಅವನಲ್ಲಿ ಆಗ್ತಾ ಇದೆ, ತರಗತಿಯಲ್ಲಿ ಪಾಸಾಗಿ ಗಳಿಸಿರುವಂಥ ವಿದ್ಯೆ ಬುದ್ಧಿಗಳನ್ನು ಪ್ರಶಂಸಿಸುತ್ತಾರೆ. ಅವನು ವಯಸ್ಸಿಗೆ ಮೀರಿದಂಥ ಬುದ್ಧಿಶಕ್ತಿ ಅವನಲ್ಲಿತ್ತು, ವಯಸ್ಸಿಗೆ ಮೀರಿದಂಥ ವಿದ್ಯೆ ಅವನಿಗೆ ಹೋಗಿತ್ತು. ಪುನಃ ಆತನು ಶಾಲೆಗೆ ಹೋಗಲು ಒಂದು ಮಂತ್ರಶಕ್ತಿ ಹೇಳಿಕೊಟ್ಟು ಎದುರಾಗುವ ಎಲ್ಲ ಅಡ್ಡಿ ಆತಂಕಗಳಿಂದ ಪಾರಾಗುವಂಥ ಮಾರ್ಗವನ್ನು ಮುದುಕಿ ಅಂದರೆ ಅಜ್ಜಿ ಹೇಳಿಕೊಟ್ಟು, ಅಮ್ಮ ಹೇಳಿಕೊಟ್ಟು ಅವನನ್ನು ಸಂಪೂರ್ಣವಾಗಿ ಅಡ್ಡಿಪಡಿಸುವರು. ಇಲ್ಲಿ ಅವನು ಟಿಂಗರ ಬುಡ್ಡಣ್ಣ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಕೂತ್ಕೊಂಡಾಗ ಅಂಥ ಸಂದರ್ಭದಲ್ಲಿ ಮುದುಕಿ ಹೇಳ್ತಾಳೆ, ಇಲ್ಲ ನೀನು ಹೋಗು, ನಿನಗೆ ನಾನು ಒಂದು ಮಂತ್ರವಿದ್ಯೆಯನ್ನು ಹೇಳಿಕೊಡ್ತೇನೆ, ಆ ಮಂತ್ರವನ್ನು ಹೇಳಿದರೆ ನಿನಗೆ ಬರುವಂಥ ಅಡ್ಡಿ ಆತಂಕಗಳನ್ನೆಲ್ಲ ತೊಡೆದು ಹಾಕಿ ನೀನು ಇರ್ಬೋದು, ಆ ಒಂದು ಮಂತ್ರಶಕ್ತಿಯಿಂದ ನಿನಗೆ ಬೇಕಾದನ್ನೆಲ್ಲ ಮಾಡ್ಬೋದು, ಒಳ್ಳೆ ಕೆಲಸಗಳನ್ನು ಮಾಡು ಅಂತ ಹೇಳಿ ಮುದುಕಿಯರು ಅವನಿಗೆ ಒಂದು ಮಂತ್ರಶಕ್ತಿಯನ್ನು ಹೇಳಿಕೊಡ್ತಾರೆ. ಅದರಂತೆ ಅವನು ಅದನ್ನು ಕಲ್ತ್ಕೊಳ್ತಾನೆ. ಎಷ್ಟು ಶಾಣೆ ಇದೆಯಾ ನೀನು, ಎಷ್ಟು ಜಾಣ ಇದೆಯಾ ಅಲ್ವಾ ನೀನು ಹೋಗಬೇಕು, ಶಾಲೆಗೆ ಹೋಗಬೇಕು, ಕಲಿಬೇಕು, ನೀನು ಬುದ್ಧಿವಂತ ಇದೆಯಾ, ನಿನಗೆ ವಿದ್ಯೆ ಗೊತ್ತಿದೆ, ನೀನು ತುಂಬಾ ವಿದ್ಯಾವಂತ, ನೀನು ಪ್ರಶಂಸೆ ಕೂಡ ಮಾಡ್ತಾ ಇದ್ದಾರಲ್ವ, ಆ ಮಂತ್ರವನ್ನು ಕಲ್ತ್ಕೊ ಅಂತ ಹೇಳಿದ ಕೂಡಲೇ ಟಿಂಗರ ಬುಡ್ಡಣ್ಣ ಆಯಿತು ಅಂತ ಹೇಳಿ ಒಪ್ಪಿ ಆ ಮಂತ್ರವನ್ನು ಕಲಿತ್ಕೊಳ್ತಾನೆ. ಮಂತ್ರದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಹಾಂ ಹೀಂ ಹೂಂ ಹೇಂ ಹಿಂಗ್ ಅನ್ನಬೇಕು ಅಂತ ಹೇಳಿ ಟಿಂಗರ ಬುಡ್ಡಣ್ಣನಿಗೆ ಪ್ರತಿಯೊಂದನ್ನು ಕೂಡ ಹೇಳಿಕೊಡ್ತಾರೆ. ಇದಾದ ನಂತರ ಹೀಗೆ ಹುಡುಗ ತನ್ನ ಅಜ್ಜಿಯಿಂದ ಕಲಿತ ಮಂತ್ರಶಕ್ತಿಯನ್ನು ತನ್ನನ್ನು ಶಾಲೆಯಲ್ಲಿ ಛೇಡಿಸುವಂತಹ, ಅವಮಾನ ಮಾಡುವಂತಹ, ತಮಾಷೆ ಮಾಡುವಂತಹ ಎಲ್ಲ ಸಹಪಾಠಿಗಳ ಮೇಲೆ ಪ್ರಯೋಗ ಮಾಡ್ತಾನೆ. ಇದರ ಪರಿಣಾಮ ಏನಾಯಿತು? ಏನೆಲ್ಲ ಪರಿಣಾಮವನ್ನುಂಟು ಮಾಡಲು ನಾಳೆ ಸಾಧ್ಯವೆಂಬುದನ್ನು ಹಂಬಲಿಸಿ ಕಾತರಿಸ್ತಾನೆ. ಎಲ್ಲರಿಗೂ ಸಹಪಾಠಿಗಳೆಲ್ಲರಿಗೂ ಬುದ್ಧಿ ಕಲಿಸಬೇಕು, ನನ್ನನ್ನು ಯಾರೆಲ್ಲ ತಮಾಷೆ ಮಾಡ್ತಾರೆ, ಯಾರೆಲ್ಲ ನನಗೆ ನೋವು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಕೂಡ ನೋವು ಕೊಡಬೇಕು ಅಂತ ಹೇಳಿ ಅವನು ಕಾಯ್ತಾ ಇರ್ತಾನೆ. ಪ್ರಾರಂಭದಲ್ಲಿ ಆ ಮಂತ್ರಶಕ್ತಿಯ ಪರಿಣಾಮವನ್ನು ಅರಿಯಲು ಹೇಳಿಕೊಟ್ಟ ಅಜ್ಜಿಯ ಮೇಲೆ ಪ್ರಯೋಗಿಸಿ ಬೆಸ್ತು ಬೀಳಿಸ್ತಾನೆ. ಆರಂಭದಲ್ಲಿ ಹೇಳಿಕೊಟ್ಟ ಕೂಡಲೇ ಅಜ್ಜಿಗೆ ಮಾಡಿ ಭಯವನ್ನು ಕೂಡ ಉಂಟು ಮಾಡ್ತಾನೆ. ನಂತರ ಶಾಲೆಗೆ ಹೋಗ್ತಾನೆ. ಬಳಿಕ ಶಾಲೆಯಲ್ಲಿ ಇಣಚಿ, ಪಾತರಗಿತ್ತಿ, ಹ್ಯಾಟಗಾಲ, ಹನಮ, ಬುಡ್ಡರ ಭರಮ್ಯ, ಸುಂಬಳ ಶೀನ್ಯ, ಗೌಡ್ರ ಪರಮ್ಯ, ಚಿಟರದೇಲಿ ಈ ರೀತಿ ಅನೇಕ ಮಕ್ಕಳೆಲ್ಲರ ಮೇಲೆ, ಆಮೇಲೆ ಮಾಸ್ಟರನ ಮೇಲೆ ಕೂಡ ಮೊದಲಾದ ಸಹಪಾಠಿಗಳ ಮೇಲೆಲ್ಲ ಮಂತ್ರಗಳನ್ನು ಉಪಯೋಗಿಸಿ ಎಲ್ಲ ಮಕ್ಕಳನ್ನು ಕಲಾಸ್ ಮಾಡಿ ಮನೆಗೆ ಹಿಂದಿರುತ್ತಾನೆ. ಆದರೆ
ಆತನು ಶಾಲೆಯಲ್ಲಿ ಮಂತ್ರಶಕ್ತಿಯನ್ನು ಪ್ರಯೋಗಿಸಿ ಗಂಟು ಮಾಡಿರಬಹುದಾದ ಪರಿಣಾಮವನ್ನು ಕೇಳಲು ಕಾದು ಕಾತರಿಸಿ ಮನೆಯ ಬಾಗಿಲಲ್ಲಿ ಅಜ್ಜಿ ಮತ್ತು ಅಜ್ಜ, ತಾಯಿಯಾದಂಥ ಅಜ್ಜಿ, ಅಜ್ಜ ಆಗಿರುವಂತಹ ಮುದುಕನ ಮೇಲೂ ಕೂಡ ಮಂತ್ರವನ್ನು ಉಪಯೋಗಿಸಿ ಆ ಮುದುಕ ಮತ್ತು ಮುದುಕಿಯರು ಇಬ್ಬರನ್ನು ಕೂಡ ಟಿಂಗರ ಬುಡ್ಡಣ್ಣ ಖಲಾಸ್ ಮಾಡ್ತಾನೆ. ಅವರು ಕಾತರದಿಂದ ಕಾಯ್ತಾ ಇರ್ತಾರೆ. ಯಾವ ರೀತಿ ಮಂತ್ರವನ್ನು ಉಪಯೋಗಿಸಿದ್ದಾನೆ, ಏನೆಲ್ಲ ಮಂತ್ರವನ್ನು ಉಪಯೋಗಿಸಿದೆಯಾ, ಯಾವ ರೀತಿ ನಿನಗೆ ಶಾಲೆಗೆ ಉಪಕಾರ ಆಯಿತು ಎನ್ನುವಂಥದ್ದನ್ನು ಕೇಳಬೇಕು ಎನ್ನುವಂತಹ ತವಕದಲ್ಲಿರ್ತಾರೆ. ಬಾಗಿಲ ಬಳಿಯಲ್ಲಿ ಕಾದು ಕುಳಿತಿರ್ತಾರೆ. ಆದರೆ ಟಿಂಗರ ಬುಡ್ಡಣ್ಣ ಮನೆಗೆ ಹೋದ ತಕ್ಷಣ ಆ ಒಂದು ಮಂತ್ರಶಕ್ತಿಯನ್ನು ಉಪಯೋಗಿಸಿಕೊಂಡು ಮುದುಕ ಮತ್ತು ಮುದುಕಿಯರ ಮೇಲೆ ಪ್ರಯೋಗ ಮಾಡಿ ಅವರಿಬ್ಬರನ್ನು ಕೂಡ ಖಲಾಸ್ ಮಾಡ್ತಾರೆ. ಹಾಗೆ ಅಂತಿಮವಾಗಿ ಆತನು ಕೂಡ ತನಗೆ ತಾನೇ ತಿಂದೆಸೆದ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಸಾವನ್ನಪ್ಪುವ ಮೂಲಕ ನಾಟಕ ತೆರೆ ಬೀಳುವಂಥದ್ದನ್ನು ಕಾಣಬಹುದು. ಒಟ್ಟಿನಲ್ಲಿ ಇಲ್ಲಿನ ಪಾತ್ರಗಳಾದಂತಹ ಮುದುಕ ಮುದುಕಿ ಬದುಕಿನ ಬಹುಭಾಗವನ್ನು ಸವೆಸಿ ಮುಪ್ಪು ಅಂದರೆ ಪ್ರಾಯ ಆದಂತಹ ಸಂದರ್ಭದಲ್ಲಿ ಅದನ್ನು ನಂಬಿ ಸ್ವೀಕರಿಸಲು ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಮುಪ್ಪನ್ನು ಆವರಿಸಿದ್ರೂ ಕೂಡ ಅದನ್ನು ನಂಬಿ ಸ್ವೀಕರಿಸಲು ಸಾಧ್ಯ ಆಗಿರಲಿಲ್ಲ. ಈ ಇಳಿ ವಯಸ್ಸಿನಲ್ಲೂ ಹೊಸದಾಗಿ ಮದುವೆಯಾದ ದಂಪತಿಗಳಂತೆ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಛೇಡಿಸ್ತಾ ಪರಸ್ಪರ ಪ್ರೇಮಿಗಳಾಗಿದ್ದರು. ಆದರೂ ಅವರಿಗೆ ಮಕ್ಕಳ ಭಾಗ್ಯ ಆಮೇಲೆ ಸಿಗಲಿಲ್ಲ. ನಂತರದ ದಿನಗಳಲ್ಲಿ ಮುಂಪಿನಲ್ಲೂ ಕೂಡ ಮಕ್ಕಳಾಗುವ ನಂಬಿಕೆ ಇಲ್ಲದಿದ್ದರೂ ಕೂಡ ಕಂಡ ದೇವರಿಗೆ ಹರಕೆ ಹೊತ್ತುವಂಥದ್ದು, ಕಂಡ ದೇವರಿಗೆ ಮಂತ್ರಗಳನ್ನು ಮಾಡುವಂಥದ್ದು, ಮಂತ್ರಗಳಿಗೆಲ್ಲ ಬೇಡಿ ನೋವಿನ ವೇದನೆಯನ್ನು ಅನುಭವಿಸ್ತಾರೆ. ಆಕಸ್ಮಿಕವಾಗಿ ಈರುಳ್ಳಿಯ ಒಳಗೆ ಉಳ್ಳಾಗಡ್ಡಿಯಿಂದ ಅಸಂಗತವಾಗಿ ಹುಟ್ಟಿದಂತಹ ಹುಡುಗನು ಮುದುಕಿಯ ಬಾಳಿನಲ್ಲಿ ಮಕ್ಕಳಿಲ್ಲದಂತಹ ಚಿಂತೆಯನ್ನು ತೊಡೆದು ಕೆಲವು ಕಾಲ ಸಂಭ್ರಮವನ್ನುಂಟು ಮಾಡುತ್ತಾನೆ. ಅನಂತರ ಅವನ ಮುಂದಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ತೀವ್ರ ವೇಗವಾಗಿದ್ದು ಮನೆ, ಶಾಲೆಯಲ್ಲಿ ತುಂಬ ಆಶ್ಚರ್ಯವನ್ನು ತರಿಸುತ್ತದೆ. ಈ ರೀತಿಯಾಗಿ ಅಸಂಗತವಾಗಿ ಹುಟ್ಟಿದಂತಹ ಮಗುವನ್ನು ನೋಡಿ ಮುದುಕಿಗೆ ತುಂಬಾ ಖುಷಿಯಾಗ್ತದೆ. ಯಾಕಂದರೆ ಮಕ್ಕಳಿಲ್ಲದಂತಹ ಬಾಳಿಗೆ ಆ ಮಗು ಬಂದಂತಹ ಸಂಭ್ರಮ ಅವರಿಗೆ ಕಾಡ್ತದೆ, ಸಂಭ್ರಮ ಅವರು ಪಡ್ತಾರೆ. ಅನಂತರ ಅವರ ಮುಂದಿನ ದೈಹಿಕ ಮಾನಸಿಕ ಬೆಳವಣಿಗೆ ತೀವ್ರ ವೇಗವಾಗಿ ಕಾಣುತ್ತದೆ. ಟಿಂಗರ ಬುಡ್ಡಣ್ಣನ ಬೆಳವಣಿಗೆ ಮನೆ, ಶಾಲೆಗಳಲ್ಲಿ ತುಂಬ ಆಶ್ಚರ್ಯವನ್ನು ಅದು ತರಿಸ್ತದೆ. ಅಂದರೆ ಹುಡುಗನು ಶಾಲೆಯಲ್ಲಿ 1ರಿಂದ 5ನೇ ಕ್ಲಾಸ್ ಏಕಾಏಕಿ ಪಾಸಾದ ಬಗೆ ಹಾಗೂ ಆತನೊಬ್ಬ ಹುಡುಗನಂತೆಯೂ ಇನ್ನೊಮ್ಮೆ ಮುದುಕನಂತೆ ಕೂಡ ಕಾಣಿಸಿಕೊಳ್ಳುವಂಥದ್ದು ಅಸಂಗತವಾಗಿ ಕಾಣ್ತದೆ. ವಿದ್ಯೆಯಲ್ಲಿ ತುಂಬ ಮುಂದಿರ್ತಾನೆ, ಎಲ್ಲ ಪರೀಕ್ಷೆಯನ್ನು ಬರಿತಾನೆ, ತುಂಬ ವಿದ್ಯಾವಂತನಾಗಿರ್ತಾನೆ. 1ರಿಂದ 5ನೇ ತರಗತಿಯನ್ನು ಒಂದೇ ಪರೀಕ್ಷೆಯಲ್ಲಿ ಅವನು ಪಾಸ್ ಮಾಡಿಕೊಳ್ಳುವಂಥದ್ದು. ಅಷ್ಟೇ ಅಲ್ಲದೆ ಏಕಾಏಕಿ ಮುದುಕನಂತೆ ಕಾಣುವಂಥದ್ದು, ಹುಡುಗನಂತೆ ಕಾಣುವಂಥದ್ದು, ಇದನ್ನೆಲ್ಲ ನೋಡಿ ಅವನ ಸಹಪಾಠಿಗಳು ತಮಾಷೆ ಮಾಡುವಂಥದ್ದು, ಅವನನ್ನು ರೇಗಿಸುವಂಥದ್ದನ್ನೆಲ್ಲ ಮಾಡಿ ಅವನಿಗೆ ತುಂಬಾ ಬೇಜಾರಾಗಿರ್ತದೆ. ಆತನ ಹುಡುಗನಂತೆಯೂ ಇನ್ನೊಬ್ಬ ಮುದುಕನಂತೆ ಕಾಣಿಸಿಕೊಳ್ಳುವಂತಹ ಈ ರೀತಿ ಅಸಂಗತವಾಗಿ, ಹಾಗಾಗಿ ಈತನ ಒಂದು ಬೆರಿಕೆಯ ಅಸಂಗತ ಮನೋಧರ್ಮವನ್ನು ನೋಡಿ ಶಾಲೆಯ ಸಹಪಾಠಿ ಗುರುಗಳ ಹಾಸ್ಯದ ವಿಡಂಬನೆಗೆ ಗುರಿಯಾಗ್ತಾನೆ. ಇದರಿಂದಾಗಿ ನೊಂದಂತಹ ಹುಡುಗನು ಶಾಲೆಯನ್ನು ಬಿಡುವ ಪ್ರಯತ್ನವನ್ನು ಕೂಡ ಮುದುಕಿಯ ಮುಂದೆ ಇಡುತ್ತಾನೆ. ಆದರೆ ಮುದುಕಿಯು ಮಗನ ಈ ಇಚ್ಛೆಯನ್ನು ಒಪ್ಪದೆ, ಇಲ್ಲ ನೀನು ಶಾಲೆಗೆ ಹೋಗಬೇಕು, ಪಾಠಗಳನ್ನು ಕಲಿಬೇಕು, ನೀನು ಈ ರೀತಿಯ ವೇದನೆಯನ್ನು ಮಾಡಬಾರ್ದು, ನಿನಗೆ ನಾವು ಮಂತ್ರದ ಅಸ್ತ್ರವನ್ನು ಕೊಟ್ಟು ಶಾಲೆಗೆ ಕಳಿಸಲು ಸಿದ್ಧತೆ ಮಾಡ್ತಾರೆ. ಆದರೆ ಶಾಲೆಗೆ ಹೋದಂಥ ಹುಡುಗ ಅಜ್ಜಿ ಹೇಳಿಕೊಟ್ಟಿರುವ ಮಂತ್ರದ ಅಸ್ತ್ರವನ್ನು ಪ್ರಯೋಗಿಸಿ ತನ್ನ ಸಹಪಾಠಿಗಳು ಮತ್ತು ಗುರುಗಳೆಲ್ಲರನ್ನು ಖಲಾಸ್ ಮಾಡಿಬಿಡ್ತಾನೆ. ಬಳಿಕ ಶಾಲೆಯಿಂದ ಮನೆಗೆ ಬಂದ ಹುಡುಗನು ತಟ ಹಾಕಲು ನಿಧಾನಿಸಿದ ಮುದುಕಿಗೂ ಕೂಡ ಕೋಪದಿಂದ ಅದೇ ಮಂತ್ರವನ್ನು ಪ್ರಯೋಗಿಸಿ ಖಲಾಸ್ ಮಾಡ್ತಾನೆ. ತರುವಾಯ ಅಂತ್ಯದಲ್ಲಿ ಹುಡುಗನು ಕೂಡ ತಾನೇ ತಿಂದು ಎಸೆದ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟು ಅಸಂಗತವಾಗಿ ಸಾವನ್ನಪ್ತಾನೆ. ಇದು ಪುರಾಣದ ಮೋಹಿನಿ ಭಸ್ಮಾಸುರನ ಕಥೆಯಂತೆ ಯಾವುದೇ ಸಾಂಕೇತಿಕತೆ ಸೂಚನೆಗಳಿಲ್ಲದೆ ವಿಜ್ಞಾನ ಯುಗದ ಶೋಧಕ ಘಾತಕ ಪರಿಣಾಮ ಹಾಗೂ ಅವಿವೇಕಿ ಕೈಗೆ ಸಿಕ್ಕ ಅಧಿಕಾರ ಅನೈಸರ್ಗಿಕ ಶಕ್ತಿಯಂತೆ ಸುತ್ತಲಿನವರಿಗೆ ಕಂಟಕಪ್ರಾಯವಾಗುವುದರೊಂದಿಗೆ ಸ್ವಾವಿನಾಶಕ್ಕೆ ಕಾರಣವಾಗುವ ದುರಂತವನ್ನು ನಾಟಕವು ಟಿಂಗರ ಬುಡ್ಡಣ್ಣ ವ್ಯಕ್ತಿತ್ವದಲ್ಲಿ ಸಾಂಕೇತಿಕತೆಯಿಂದ ಪ್ರಕಟವಾಗಿರುವುದನ್ನು ನಮಗೆ ಈ ಒಂದು ನಾಟಕದಲ್ಲಿ ಕಾಣ್ತದೆ.
ಈ ಒಂದು ನಾಟಕದ ಭಾಷೆ ನೋಡಿದರೆ ಅದು ಉತ್ತರ ಕರ್ನಾಟಕ ಗ್ರಾಮೀಣ ಸೊಗಡಿನಿಂದ ಕೂಡಿರುವಂತಹ ಭಾಷೆಯಾಗಿದೆ. ನಾಟಕದ ಭಾಷೆಯು ಸಾಹಿತ್ಯದ ಇನ್ನಿತರ ಪ್ರಕಾರಗಳಿಗಿಂತ ಭಿನ್ನವಾಗಿದ್ದು ನಾಟಕದ ಜರೂರಿನ ಕ್ರಿಯೆಯಾಗಿದೆ. ಇಲ್ಲಿ ಲಿಖಿತ ನಾಟಕಗಾರರು ಶಾಬ್ದಿಕವಾಗಿ ಕಟ್ಟುವಾಗ ರಂಗದ ಕಲ್ಪನೆ ಇದ್ದರೂ ನಿರ್ದೇಶಕ ನಾಟಕಗಾರನ ಕಲ್ಪನೆಯನ್ನು ರಂಗಭೂಮಿಯಲ್ಲಿ ಬಳಸಿಕೊಳ್ಳುತ್ತಾನೆಂದು ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ನಾಟಕದ ಭಾಷೆಯ ದೃಷ್ಟಿಯಿಂದ ಶಿಷ್ಟ ಸಾಹಿತ್ಯ ಕೃತಿಯೂ ಕೂಡ ಹೌದು. ಇದರಲ್ಲಿ ಟಿಂಗರ ಬುಡ್ಡಣ್ಣದ ಭಾಷೆ ಕನ್ನಡ ನಾಟಕ ಪರಂಪರೆಯಲ್ಲಿಯೇ ವಿನೂತನ ಮಾದರಿಯದ್ದಾಗಿದೆ. ಉತ್ತರ ಕರ್ನಾಟಕದ ಪ್ರಾದೇಶಿಕ ಭಾಷೆಯನ್ನು ಪದ್ಯಗಂಧಿಯಾದ ಸಂಭಾಷಣೆಯ ಗದ್ಯ ಮಾಧ್ಯಮದ ಮೂಲಕ ಅರ್ಥಪೂರ್ಣವಾಗಿ ಬಳಸಿದ್ದಾರೆ. ಈ ಒಂದು ನಾಟಕ ಉತ್ತರ ಕರ್ನಾಟಕ ಗ್ರಾಮೀಣ ಸೊಗಡಿನಿಂದ ಕೂಡಿರುವಂತಹ ಕನ್ನಡ ಭಾಷೆಯಾಗಿರುವಂಥದ್ದು, ಇಲ್ಲಿ ಬಳಸಿರುವಂತಹ ಭಾಷೆಯಾಗಿದೆ. ಇನ್ನು ಈ ಒಂದು ನಾಟಕದ ಸಾರಾಂಶ ನಿಮಗೆ ಗೊತ್ತಾಯಿತು. ಇಲ್ಲಿ ಬಂದಿರುವಂಥ ಅರ್ಥಗಳನ್ನು ನೋಡಿಕೊಳ್ಳುವ. ಒಲ್ಲೆ ಬೇಡ, ಬೆರಕಿ ಬುದ್ಧಿವಂತ, ದೆಸಿ ಗ್ರಹಚಾರ, ಪಾಟಿ ಶಾಲೆ, ಉಳ್ಳಾಗಡ್ಡಿ ಈರುಳ್ಳಿ, ಚೊಣ್ಣ ಚಡ್ಡಿ, ಪಂಚಿ ಪಂಚೆ, ಪಟಗ ಪೇಟೆ, ಶಾಣ ಬುದ್ಧಿವಂತ, ಖಲಾಸ್ ಮುಗಿಸು, ನೆಪ್ಪಿ ಅಂದರೆ ನೆನಪು. ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಹುಳಿ ತುಂಬಿಸಿ ಹಳ್ಳ ಬತ್ಯು, ನನಗ ಬಯಕಿ ಹತ್ತಲಿಲ್ಲ ನಿನಗ ಹತ್ತಿದವ, ಸಾಯತನಕ ತಿನ್ನಾನಂತ ತಿಂದು ಸಾಯನಂತ, ಬಯಕಿ ಬತ್ತಿ ಯಾವಾಗ ತರಲಿ, ಗಾಳಿಪಾಳಿ ಹೊಕ್ಕತೇನ ಮೈಯಾಗ, ಹುಳ ಏನ್ ಹೊಕ್ಕಂಡಾವ ಮನದಾಗ, ಗಾಳಿ ಇಲ್ಲ ಗೂಳಿ ಇಲ್ಲ ಮೈಯಾಗ. ಇವಿಷ್ಟು ನಾಟಕದ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿದೆ. ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಈ ರೀತಿಯಾಗಿ: ಟಿಂಗರ ಬುಡ್ಡಣ್ಣ ನಾಟಕದ ವಸ್ತು, ಪಾತ್ರ, ಭಾಷೆಯ ಮಹತ್ವವನ್ನು ವಿಷದಪಡಿಸಿ ಅಂತ ಕೂಡ ಕೇಳ್ತಾರೆ. ಭಾಷೆಯ ಮಹತ್ವ ಅಂತ ಬಂದಾಗ ಅವರೇನೆಲ್ಲ ಕೇಳಿದ್ದಾರೆ? ವಸ್ತು, ನಾಟಕದ ವಸ್ತು, ಪಾತ್ರ, ಭಾಷೆಯ ಮಹತ್ವ. ಭಾಷೆಯ ಮಹತ್ವ ಅಂತ ಬಂದಾಗ ಈ ಭಾಷೆಯ ಬಗ್ಗೆ ಎಲ್ಲ ನೀವು ಬರಿಬೇಕಂದ್ರೆ ಇದು ಉತ್ತರ ಕರ್ನಾಟಕ ಗ್ರಾಮೀಣ ಸೊಗಡಿನಿಂದ ಕೂಡಿರುವಂತಹ ಭಾಷೆಯಾಗಿದೆ. ಈ ಒಂದು ನಾಟಕದಲ್ಲಿ ಸಂಪೂರ್ಣವಾಗಿ ಆಧುನಿಕ ಕನ್ನಡ ಗದ್ಯ ಸಾಹಿತ್ಯ ಸಂವೇದನೆಯ ಹಿನ್ನೆಲೆಯಲ್ಲಿ ಸಾಂಕೇತಿಕತೆ, ಧ್ವನಿಪೂರ್ಣತೆ, ಸೂಕ್ಷ್ಮತೆಯಿಂದ ಪ್ರಕಟಗೊಂಡಿದೆ. ಇಲ್ಲಿನ ಕೆಲವು ಪದ್ಯಗಂಧಿಯಾದ ಸಂಭಾಷಣೆಯ ಸಾಲುಗಳನ್ನು ಉದಾಹರಣೆಯಾಗಿ ಕೂಡ ಗಮನಿಸ್ತಾ ಹೋಗ್ಬೋದು ಅಂತ ನೀವು ನಾಟಕದ ಭಾಷೆಯನ್ನು ಬರಿಬೇಕು. ಅದರ ಜೊತೆಗೆ ಅವರು ನಾಟಕದ ಪದಪರಿಚಯ ಈಗ ನಾವು ತಿಳ್ಕೊಂಡೆವು. ಇದರಲ್ಲಿ ಅವರೇನು ಹೇಳಿದ್ದಾರೆ? ನಾಟಕದ ವಸ್ತು ಹೇಳಿದ್ದಾರೆ. ನಾಟಕದ ವಸ್ತು ಟಿಂಗರ ಬುಡ್ಡಣ್ಣ ನಾಟಕವನ್ನು ಚಂದ್ರಶೇಖರ ಪಾಟೀಲರವರು ಬರೆದಿದ್ದಾರೆ. ಇದು ನಾಟಕ ತುಂಬಾ ಮಹತ್ವದ ನಾಟಕದಲ್ಲೊಂದು. ಅಸಂಗತ ಸಂವೇದನೆಯ ಒಂದು ಅತಾರ್ಕಿಕ ಸಂಭಾಷಣೆಯಿಂದ ಕೂಡಿದಂತಹ ಸಾವು, ಮುದುಕ ಮುದುಕಿ ಮತ್ತು ಟಿಂಗರ ಬುಡ್ಡಣ್ಣ ಎಂಬ 3 ಪಾತ್ರಗಳು ನಾಟಕದಲ್ಲಿರುವಂಥದ್ದು. ಇನ್ನು ಉತ್ತರ ಕರ್ನಾಟಕದ ಪ್ರಾದೇಶಿಕ ಭಾಷೆಯನ್ನು ನಾಟಕದಲ್ಲಿ ವಿಡಂಬನಾತ್ಮಕವಾಗಿ ಬಳಸಲಾಗಿದೆ. ಈ ನಾಟಕ ಪುರಾಣದ ಮೋಹಿನಿ ಭಸ್ಮಾಸುರನ ಕಥೆಯಂತೆ ಒಂದು ನಾಟಕೀಯ ಪ್ರತಿಮೆಯಾಗಿದೆ. ಅವಿವೇಕಿಗಳ ಕೈಗೆ ಸಿಕ್ಕ ಅಧಿಕಾರ, ಅನೈಸರ್ಗಿಕ ಶಕ್ತಿಯಿಂದ ಸುತ್ತಲಿನವರಿಗೆ ಕಂಟಕಪ್ರಾಯವಾಗುವುದರೊಡನೆ ಸ್ವಾವಿನಾಶಕ್ಕೂ ಕಾರಣವಾಗುವಂಥ ದುರಂತವನ್ನು ಇಲ್ಲಿ ವಿಡಂಬಿಸಿದ್ದಾರೆ. ಎಲ್ಲಿಯೂ ವಾಚ್ಯಕ್ಕೆ ಎಡೆಕೊಡದೆ ಆಧುನಿಕ ವಿಜ್ಞಾನ, ರಾಜಕೀಯ ಶಕ್ತಿಗಳ ವಿಡಂಬನೆಯನ್ನು ಸರಳವಾದ ಜಾನಪದ ಕಥೆಯ ಮೂಲಕ ನಿರೂಪಿಸಿದ್ದಾರೆ. ಆಧುನಿಕ ಸಂವೇದನೆಯ ಹಿನ್ನೆಲೆಯಲ್ಲಿ ಜಾನಪದ ದ್ರವ್ಯವನ್ನು ಹೇಗೆ ಪುನರ್ವ್ಯಾಖ್ಯಾನಿಸಲು ಸಾಧ್ಯವೆಂಬುದಕ್ಕೆ ಟಿಂಗರ ಬುಡ್ಡಣ್ಣ ನಾಟಕ ಒಂದು ಉದಾಹರಣೆಯಾಗಿರುವಂಥದ್ದು. ಈ ಘಟಕದ ಹಿನ್ನೆಲೆಯಲ್ಲಿ ಕೃತಿ, ಕರ್ತೃ, ವಸ್ತು ವಿಶೇಷಣೆ, ಪಾತ್ರ ಚಿತ್ರಣ, ಭಾಷೆ, ಸಾರಾಂಶ, ಕಠಿಣ ಪದಗಳ ಅರ್ಥ ಎಲ್ಲವನ್ನೂ ಕೂಡ ನಾವು ತಿಳ್ಕೊಂಡೆವು. ಟಿಂಗರ ಬುಡ್ಡಣ್ಣ ನಾಟಕ ತುಂಬಾ ಮುಖ್ಯವಾಗಿರುವಂಥ ನಾಟಕ ಆಗಿದೆ. ಈ 4 ನಾಟಕಗಳನ್ನು ಕಲ್ತ್ಕೊಳ್ಳಿ ಸ್ನೇಹಿತರೆ. ನಾಲ್ಕು ನಾಟಕದಲ್ಲಿ ಯಾವ ವಿಚಾರ ಇದೆ, ಯಾವ ವಿಷಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ನಿಮಗೆ ಗೊತ್ತಾದರೆ ನಂತರ ಬರೀಲಿಕ್ಕೆ ಏನೂ ಕಷ್ಟ ಇಲ್ಲ. ನಿಮಗೆ ಅರ್ಥ ಆದ ರೀತಿಯಲ್ಲಿ ಬರಿತಾ ಹೋಗಿ ಪಾತ್ರ ಪರಿಚಯವನ್ನು ಮಾಡಿಕೊಳ್ಳಿ. ಯಾವುದೇ ಒಂದು ನಾಟಕವನ್ನು ನೀವು ಓದ್ತಾ ಇದ್ದೀರಿ ಅಂತಾದರೆ ಮೊದಲಿಗೆ ನಮಗೆ ಪಾತ್ರ ಗೊತ್ತಿರಬೇಕು. ಯಾವುದೆಲ್ಲ ಪಾತ್ರ ಇದರಲ್ಲಿದೆ, ಯಾವ ಪಾತ್ರ ಎಲ್ಲ ಬರ್ತದೆ, ಯಾವ ರೀತಿ ಆ ನಾಟಕವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಮುಖ್ಯವಾಗಿ ನಮಗೆ. ಈಗ ಟಿಂಗರ ಬುಡ್ಡಣ್ಣ ಉದಾಹರಣೆಯನ್ನು ನೋಡಿದರೆ, ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ 3 ಪಾತ್ರಗಳು ನಮಗೆ ಗೊತ್ತಾಗಿದೆ. 3 ಪಾತ್ರಗಳೇ ಮುಖ್ಯವಾಗಿರುವಂಥದ್ದು. ಇಲ್ಲಿರುವಂಥದ್ದು 3 ಪಾತ್ರಗಳು ಮಾತ್ರ: ಮುದುಕ, ಮುದುಕಿ ಹಾಗೆ ಹುಡುಗ ಟಿಂಗರ ಬುಡ್ಡಣ್ಣ. ಈ 3ರನ್ನು ಇಟ್ಕೊಂಡು ಇಲ್ಲಿ ನಾಟಕವನ್ನು ಮಾಡಿರುವಂಥದ್ದು. ಆದ್ದರಿಂದ ನಾವು ಆ ಒಂದು ನಾಟಕವನ್ನು ಯಾವ ರೀತಿ ಅರ್ಥ ಆಗಿದೆ ನಮಗೆ, ಮುದುಕ ಮುದುಕಿ ಯಾವ ರೀತಿ ಇದ್ದರು ಆರಂಭದಲ್ಲಿ, ನಂತರ ಅವರ ಜೀವನದಲ್ಲಿ ಮಕ್ಕಳ
ಮಕ್ಕಳಿಲ್ಲ ಅಂತ ಸಂದರ್ಭ ಅವರಿಗೆ ಯಾವ ರೀತಿ ಮಾಡ್ತಾ ಇತ್ತು, ನಂತರ ಅವರಿಗೆ ಯಾವ ರೀತಿ ಆ ಒಂದು ಈರುಳ್ಳಿಯಲ್ಲಿ ಮಗು ಬರುವಂಥದ್ದು, ಆ ಮಗು ಯಾವ ರೀತಿ ಬೆಳವಣಿಗೆ ಆಗುವಂಥದ್ದು, ಅಸಂಗತ ಬೆಳವಣಿಗೆ ಆಗುವಂಥದ್ದು, ದೈಹಿಕ ಮಾನಸಿಕ ಬೆಳವಣಿಗೆ ಆಗುವಂಥದ್ದು. ಅಷ್ಟೇ ಅಲ್ಲದೆ ಅವನು ಶಾಲೆಗೆ ಹೋಗುವುದಿಲ್ಲ ಅಂತ ಇದ್ದಾಗ ಸಂದರ್ಭದಲ್ಲಿ ಮುದುಕಿ ಯಾವ ರೀತಿ ಅವನನ್ನು ಸಮಾಧಾನ ಮಾಡಿ ಅವನಿಗೆ ಮಂತ್ರಶಕ್ತಿಯನ್ನು ಹೇಳಿಕೊಡುವಂಥದ್ದು. ಆ ಮಂತ್ರಶಕ್ತಿಯಿಂದ ತನ್ನ ಸಹಪಾಠಿಗಳು, ಗೆಳೆಯರು, ತನ್ನ ಹತ್ತಿರದವರು, ತನ್ನನ್ನು ಗೇಲಿ ಮಾಡಿದವರು, ತಮಾಷೆ ಮಾಡಿದವರನ್ನು ಕೊಲಸ್ ಮಾಡುವಂಥದ್ದು, ಅಂದರೆ ಸಾಯಿಸುವಂಥದ್ದು, ಕೊಲಸ್ ಮಾಡ್ತಾನೆ. ಕೊನೆಗೆ ಮಂತ್ರಶಕ್ತಿಯನ್ನು ಹೇಳಿಕೊಟ್ಟಂತಹ ಮುದುಕಿಯನ್ನು ಕೂಡ ಅವನು ಸಾಯಿಸುವಂಥದ್ದು, ಕಲಾಸ ಮಾಡಿಕೊಳ್ಳುವಂಥದ್ದು. ಎಲ್ಲ ಆದ ನಂತರ ಕೊನೆಗೆ ತನ್ನನ್ನು ತಾನೇ ಸಾಯಿಸಿಕೊಳ್ಳುವಂಥ, ತನ್ನನ್ನು ತಾನೇ ಸಾಯುವಂಥ ರೀತಿಯಲ್ಲಿ ಆಗುವಂಥದ್ದನ್ನು ಕೂಡ ನಾವು ಈ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಕಾಣ್ತೇವೆ ಸ್ನೇಹಿತರೆ. ಇವಿಷ್ಟು ಗೊತ್ತಿದ್ರೆ ಸಾಕು. ಹಾಗೆ ಅರ್ಥಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ಕೆಲವೊಂದು ಅರ್ಥಗಳು ಪುನಃ ಕೊಟ್ಟಿರುವಂಥ ಅರ್ಥ: ಪಟಕ, ಪೇಟೆ, ಶಾಣ, ಬುದ್ಧಿವಂತ, ಕಲಾಸ್ ಮುಗಿಸು, ಪಾಟಿ ಅಂದರೆ ಶಾಲೆ, ಒಲ್ಲೆ ಬೇಡ, ಬೆರಕಿ ಬುದ್ಧಿವಂತ, ದೆಸಿ ಗ್ರಾಚಾರ. ಈ ರೀತಿ ಅರ್ಥಗಳನ್ನು ತಿಳ್ಕೊಳ್ಳಿ. ಬಂದಿರುವಂಥ ಸಂದರ್ಭ ಸ್ವಾರಸ್ಯ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ನಾಟಕದ ಹೆಸರು, ನಾಟಕವನ್ನು ಬರೆದಿರುವಂಥ ಲೇಖಕರ ಹೆಸರನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾವು ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಬಂದಾಗ ಯಾವ ರೀತಿ ಬರಿಬೇಕು, ಆ ಸಾಲನ್ನು ಬರೆದು ನೀವು ಬರಿಬೇಕು. ಈ ಸಾಲನ್ನು ಟಿಂಗರ ಬುಡ್ಡಣ್ಣ ಎನ್ನುವಂಥ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲರು ಅಂತ ಬರಿಬೇಕು. ಯಾಕಂದರೆ ನಮಗೆ ಆಗ ನಾಟಕದ ಹೆಸರು ಕೂಡ ಗೊತ್ತಿರಬೇಕು, ನಾಟಕ ಬರೆದ ಲೇಖಕರ ಹೆಸರು ಕೂಡ ಗೊತ್ತಿರಬೇಕು. ಆ ರೀತಿ ಬರೆಯುವುದರಿಂದ ನಿಮಗೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಆ 4 ನಾಟಕದ ಹೆಸರು, 4 ನಾಟಕದ ಬರೆದಿರುವಂಥ ಲೇಖಕರ ಹೆಸರನ್ನು ಕಲ್ತುಕೊಳ್ಳಿ. ತುಂಬ ಏನಿಲ್ಲ, 4 ನಾಟಕ ಇರೋದ್ರಿಂದ ಓದಲಿಕ್ಕೆ ಕೂಡ ತುಂಬಾ ಅನುಕೂಲ ಆಗ್ತದೆ, ಏನೂ ಕಷ್ಟ ಇಲ್ಲ. ನಾವು ಮುಂದಿನ ವಿಡಿಯೋದಲ್ಲಿ ನಾವು ಕವಿತೆಗಳನ್ನೆಲ್ಲ ನೋಡ್ಕೊಳ್ಬೇಕು. ಎಲ್ಲ ಕವಿತೆಗಳನ್ನು ಒಟ್ಟಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಮುಖ್ಯವಾದಂತಹ ಕವಿತೆಗಳು, ಬಂದೇ ಬರುವಂತಹ ಕವಿತೆಗಳು ಕೆಲವೊಂದಿದೆ. ಹೆಚ್ಚಾಗಿ ರಿಪೀಟಾಗಿ ಬಂದಿರುವಂತಹ ಕವಿತೆಗಳಿದೆಯಲ್ಲ, ಅದನ್ನಷ್ಟನ್ನಾದರೂ ಕೂಡ ನೋಡ್ತಾ ಎಲ್ಲವನ್ನು ಕೂಡ ನಾವು ಆರಂಭದಿಂದ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳುವ. ಯಾರೆಲ್ಲ ಇದುವರೆಗೂ ಕೂಡ ಓದಲಿಕ್ಕೆ ಆರಂಭ ಮಾಡಲಿಲ್ವೋ, ನೀವು ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಇವತ್ತಿನಿಂದಾದರೂ ಕೂಡ ನಿಮ್ಮ ಅಭ್ಯಾಸಗಳನ್ನು ಆರಂಭಿಸಿ. ಎಲ್ಲ ಒಂದು ನಾಟಕ ಇರ್ಬೋದು, ಕವಿತೆ ಇರ್ಬೋದು, ಸಾರಾಂಶ ಏನು ಅಂತ ಕೇಳಿದರೆ ಸಾಕು. ನೀವು ತುಂಬಾ ಓದಬೇಕು ಅಂತ ಏನೂ ಇಲ್ಲ. ಅದರ ಅರ್ಥ, ಅದರೊಳಗೆ ಏನು ವಿಚಾರ ಇದೆ ಎನ್ನುವಂಥದ್ದು ನೀವು ಓದ್ಕೊಂಡ್ರೆ ಎಲ್ಲ ಕೂಡ ಬರೆದು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಎಲ್ಲವನ್ನು ಕೂಡ ನಾನು ಈಗಾಗಲೇ ಪ್ರತಿಯೊಂದು ಕವಿತೆಯ ಸಾರಾಂಶ, ನಾಟಕದ ಸಾರಾಂಶ, ಪ್ರಬಂಧದ ಸಾರಾಂಶ ಎಲ್ಲವನ್ನು ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಅದೆಲ್ಲ ಕೂಡ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ. ಆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಇಲ್ಲಾಂತಂದರೆ ನಾನೀಗ ನಿಧಾನವಾಗಿ ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಆರಂಭದಿಂದ ಅಭ್ಯಾಸವನ್ನು ನಾವು ಆರಂಭ ಮಾಡಿದ್ದೇವೆ. ನೀವು ಕೂಡ ಜೊತೆಯಾಗಿ ಓದ್ತಾ ಹೋಗಿ. ಪ್ರತಿ ದಿವಸ ಪ್ರತಿ ದಿವಸ ಒಂದು ಘಟಕದಿಂದ, ಈಗ ಕವಿತೆಯಲ್ಲಿ ಒಂದು ಘಟಕದಲ್ಲಿ 4 ಕವಿತೆ ಇದೆ. ಆ 4 ಕವಿತೆಯನ್ನು ಸಾರಾಂಶವನ್ನು ಒಂದು ದಿವಸ ತಿಳ್ಕೊಳ್ಳಿ. 4 ನಾಟಕದ ಸಾರಾಂಶವನ್ನು ಒಂದು ದಿವಸ ತಿಳ್ಕೊಳ್ಳಿ. ಈ ರೀತಿಯಾಗಿ ತಿಳಿತಾ ಹೋದರೆ ನಿಮಗೆ ಎಲ್ಲ ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಬೇರೆ ವಿಷಯಕ್ಕೆ ಬಂದಾಗ, ಈಗ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸದಲ್ಲಿ ಪಾಯಿಂಟ್ಸನ್ನು ಬರಿಬೇಕು, ಪಾಯಿಂಟ್ಸನ್ನು ಕಲಿಬೇಕು. ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಪ್ರತಿಯೊಂದು ಪ್ರಶ್ನೆ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಯನ್ನು ಬರೆದು ಅದರಲ್ಲಿ ಬಂದಿರುವಂಥ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ಈಗ 8 ಪಾಯಿಂಟ್ಸು 10 ಪಾಯಿಂಟ್ಸ್ ಎಲ್ಲ ಇರ್ತದಲ್ಲ, ಆ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಳ್ಳಿ. ನಂತರ ಆ ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ. ಸರಿಯಾಗಿ ಅರ್ಥ ಮಾಡ್ಕೊಂಡಾದರೂ ಕಲೀರಿ, ಬಾಯ್ಪಾಠ ಮಾಡಿ ಆದರೂ ಕಲೀರಿ. ಒಟ್ಟಿನಲ್ಲಿ ಅದನ್ನು ಸರಿಯಾಗಿ ಕಲಿತು ಆ ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಂಡ್ರೂ ಕೂಡ ತುಂಬಾ ಸುಲಭ ಆಗ್ತದೆ ನಮಗೆ ಪರೀಕ್ಷೆ ಸಮಯದಲ್ಲಿ. ಹಿಂದಿನ ದಿವಸ ಓದಲಿಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತದೆ. ಒಂದು ವೇಳೆ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಗುರುತನ್ನು ಹಾಕ್ಕೊಂಡು ಕೂಡ ನೀವು ಓದ್ಕೊಳ್ಬೋದು. ಈ ರೀತಿಯಾಗಿ ಮಾಡ್ತಾ ಬನ್ನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನೆಲ್ಲ ತಿಳ್ಕೊಳ್ಳುವ. ಇನ್ನು ನಾವು ಪ್ರಬಂಧ ಕಡೆಗೆ ಕೂಡ ನೋಡ್ಕೊಳ್ಬೇಕು. ಪ್ರಬಂಧದಲ್ಲಿ ಏನು ಸಾರಾಂಶ ಇದೆ, ಪ್ರಬಂಧದ ಅರ್ಥ ಏನು, ಅದರೊಳಗೆ ಯಾವ ರೀತಿಯ ವಿಚಾರಗಳಿದೆ ಎನ್ನುವಂಥದ್ದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.